Good morning, students. Welcome to the class. So, in the fifth unit, that is portfolio management, today I am explaining on meaning of risk and types of risk. Come back to meaning. The dictionary meaning of risk is possibility of loss or injury. See, for example, ನಾವೇನೋ ಯಾರಿಗೋ ದುಡ್ಡು ಕೊಟ್ಟಿರ್ತೇವೆ, ಆ ದುಡ್ಡು ನಮಗೆ ಬರಲಿಲ್ಲ ಅಂದರೆ ಅದು ನಮಗೆ ಲಾಸ್. ಅದನ್ನೇ ನಾವೇನಂತ ಹೇಳ್ತೇವೆ, ರಿಸ್ಕ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ದ ಡಿಗ್ರಿ ಆರ್ ಪ್ರಾಬಬಿಲಿಟಿ ಆಫ್ ಸಚ್ ಲಾಸ್ ಅಂದರೆ ಡಿಗ್ರಿ ಆರ್ ಪ್ರಾಬಬಿಲಿಟಿ ಆಫ್ ಸಚ್ ಲಾಸ್ ವಿಲ್ ಬಿ ಪ್ರಾಬಬಿಲಿಟಿ ಅಂದರೆ ಒಂದು ಕಾಯಿನ್ನ ಒಂದು ಕಾಯಿನ್ನ ನಾವು ಟಾಸ್ ಮಾಡಿದ್ರೆ ಹೌ ಮೆನಿ ಟೈಮ್ ಇಟ್ ವಿಲ್ ಬಿ ಹೆಡ್ ವಿಲ್ ಕಮ್, ಹೌ ಮೆನಿ ಟೈಮ್ ಟೇಲ್ ವಿಲ್ ಕಮ್, ದಟ್ ವಿ ಆರ್ ಗೋಯಿಂಗ್ ಟು ಫೈಂಡ್. ಎಷ್ಟು ಟೈಮ್ ಹೆಡ್ ಬರುತ್ತೆ, ಎಷ್ಟು ಟೈಮ್ ಟೇಲ್ ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿದ್ರೆ ಅದನ್ನು ನಾವು ಪ್ರಾಬಬಿಲಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರಾಬಬಿಲಿಟಿ ಆಫ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಚಾನ್ಸಸ್ ಇದೆ ನಮಗೆ, ಅಂದರೆ ಎಷ್ಟು ಟೈಮ್ ಹೆಡ್ ಬರುತ್ತೆ, ಎಷ್ಟು ಟೈಮ್ ಟೈಲ್ ಬರುತ್ತೆ ಅಂತ ಪ್ರಾಬಬಿಲಿಟಿ ಹಾಕ್ತೀವಲ್ಲ, ಹಾಗೆಯೇ ಹೌ ಮೆನಿ ಟೈಮ್ ದ ಲಾಸ್ ಮೇ ಅಕರ್, ಸೊ ದ್ಯಾಟ್ ವಿ ಕಾಲ್ ಇಟ್ ಅಸ್ ಎನ್ ರಿಸ್ಕ್ ಅಂತ. ಪ್ರಾಬಬಿಲಿಟಿ ಆಫ್ ಲಾಸ್ ಅಂತ ಹೇಳ್ತೇವೆ. ಇನ್ ರಿಸ್ಕ್ ದ ಪ್ರಾಬಬಲ್ ಔಟ್ಕಮ್ ಆಫ್ ಆಲ್ ದ ಪಾಸಿಬಲ್ ಇವೆಂಟ್ಸ್ ಆರ್ ಲಿಸ್ಟೆಡ್ ಅಂತ. ಈಗ ಪ್ರಾಬಬಿಲಿಟಿ ಪ್ರಾಬ್ಲಮ್ ಮಾಡಬೇಕಾದ್ರೆ ವಿ ಫೈಂಡ್ ಔಟ್ 5 ಟೈಮ್ ಟಾಸ್ ಮಾಡಿದಾಗ 3 ಟೈಮ್ ಹೆಡ್ ಬರುತ್ತೆ, 2 ಟೈಮ್ ಟೇಲ್ ಬರುತ್ತೆ ಅಂತ. ಹಾಗೆಯೇ ಓಕೆ, ಸೊ ಇನ್ ದ ರಿಸ್ಕ್ ದ ಪ್ರಾಬಬಲ್ ಔಟ್ಕಮ್ಸ್ ಆಫ್ ಆಲ್ ದ ಪಾಸಿಬಲ್ ಇವೆಂಟ್. ನಮಗೆ ಲಾಸ್ ಏನಾರ ಆದರೆ 10% ಲಾಸ್ ಆದರೆ ಎಷ್ಟು ಲಾಸ್ ಆಗುತ್ತೆ, 20% ಆದರೆ ಎಷ್ಟು ಲಾಸ್ ಆಗುತ್ತೆ, 50% ಆದರೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ನಾವು ಅದನ್ನು ಲೀಸ್ಟ್ ಮಾಡ್ತೇವೆ. ಓಕೆ, ಅದನ್ನು ನಾವು ರಿಸ್ಕ್ ಅಂತ ಹೇಳ್ತೇವೆ. ಇನ್ ಅದರ್ ವರ್ಡ್ಸ್ ದ ಎಕ್ಸಿಸ್ಟೆನ್ಸಿ ಆಫ್ ವೋಲ್ಟಿಲಿಟಿ ಇನ್ ದ ಅಕರೆನ್ಸ್ ಆಫ್ ಅನ್ ಎಕ್ಸ್ಪೆಕ್ಟೆಡ್ ಇವೆಂಟ್. ನಾವು ಅಂದ್ಕೊಂಡು ಹಾಗೇ ಆಗೋದಿಲ್ಲ, ಬಟ್ ನಾವು ಅಂದ್ಕೊಂಡದಕ್ಕಿಂತ ಕಡಿಮೆ ಬರೋದಾದರೆ ರಿಟರ್ನು ಎಷ್ಟಾಗ್ಬೋದು. ವೋಲ್ಟಿಲಿಟಿ ಅಂದರೆ ವೇರಿಯಬಿಲಿಟಿ ಅಂತ, ಚೇಂಜ್ ಆಗೋದು, ವೇರಿಯೇಷನ್ಸ್ ಆಗೋದು. ಎಷ್ಟು ವೇರಿಯೇಷನ್ ಆಗುತ್ತೆ, ವೇರಿಯಬಿಲಿಟಿ ಆಫ್ ರಿಟರ್ನ್ ಅಂತ ಹೇಳ್ತೇವೆ. ಎಷ್ಟು ವೇರಿಯೇಷನ್ಸ್ ಆಗ್ಬೋದು, ಎಷ್ಟು ಚೇಂಜಸ್ ಆಗ್ಬೋದು, ಎಷ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ರಿಟರ್ನ್ ಕಡಿಮೆ ಬರಬಹುದು. ಓಕೆ, ಸೊ ದಟ್ ಈಸ್ ದ ಜನರಲ್ ಮೀನಿಂಗ್ ಆಫ್ ರಿಸ್ಕ್. ನೆಕ್ಸ್ಟ್ ಕಮ್ ಬ್ಯಾಕ್ ಟು ರಿಸ್ಕ್ ಇನ್ ಇನ್ವೆಸ್ಟ್ಮೆಂಟ್. ನಾವು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಹೋಗ್ತಾ ಇದ್ದೇವೆ. ಏನು ರಿಸ್ಕ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟಲ್ಲಿ ಅಂತ? Risk in investment analysis means that the future return from an investment are unpredictable ಅಂತ. ಈಗ I am going to purchase Infosys company share for rupees 700. Okay, I am expecting this particular company share to be increased up to rupees 1000. ನಾನು 700 ತೊಗೊಂಡಿದ್ದೀನಿ, ನಾನು 1000 rupees ರೇಟ್ ಆದಾಗ ಸೇಲ್ ಮಾಡ್ತೀನಿ. ಯಾವಾಗ ಅದು ಅಟ್ಲೀಸ್ಟ್ ಐ ವಿಲ್ ಟೇಕ್ ಇಟ್ ಅಪ್ ನೆಕ್ಸ್ಟ್ 6 months ಇಟ್ ವಿಲ್ ಇನ್ಕ್ರೀಸ್ ಟು ನೆಕ್ಸ್ಟ್ ವಿತಿನ್ 1 year the price increase to 1000 rupees and by that time I will sell and I will make a profit ಅಂತ ಅನ್ಕೊತೀವಿ. ಓಕೆ, ದಟ್ ಈಸ್ ಅ ಎಕ್ಸ್ಪೆಕ್ಟೆಡ್ ರಿಟರ್ನ್. ಓಕೆ, ನೆಕ್ಸ್ಟ್ ಇಲ್ಲಿ ಅನ್ಪ್ರಿಡಿಕ್ಟಬಲ್ ಅಂತ. ಏನಾದರೂ ನೆಕ್ಸ್ಟ್ ಇಯರಿಗೆ ನಾನು ಏನು ಅಂದ್ಕೊಂಡಿದ್ದೀನಿ, 1000 rupees ಆಗುತ್ತೆ ಇನ್ಫೋಸಿಸ್ ಕಂಪ್ನಿ ಶೇರು. ಆಗ ನಾನು ಸೇಲ್ ಮಾಡಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ 300 rupees ರಿಟರ್ನ್. 700 ಪರ್ಚೇಸ್ ಮಾಡಿದ್ದೀನಿ, 1000 rupeesಗೆ ಸೇಲ್ ಮಾಡ್ತೀನಿ. ಓಪನಿಂಗ್ ಪ್ರೈಸ್ ಮೈ ಬಿಗಿನಿಂಗ್ ಪ್ರೈಸ್ ಅಂತ. ಸೊ 30% ರಿಟರ್ನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇಲ್ಲಿ ಆ 30% ರಿಟರ್ನಲ್ಲಿ ಎಷ್ಟು ವೇರಿಯೇಷನ್ಸ್ ಆಗ್ಬೋದು. ಫ್ಯೂಚರ್ ರಿಟರ್ನ್ ಫ್ರಮ್ ಇನ್ವೆಸ್ಟ್ಮೆಂಟ್ ಆರ್ ಅನ್ಪ್ರಿಡಿಕ್ಟಬಲ್. ಈಗ COVID-19 ಬಂದು ಮಾರ್ಕೆಟ್ ಎಫೆಕ್ಟ್ ಆಗುತ್ತೆ, ರಿಟರ್ನ್ ಕಡಿಮೆ ಆಗುತ್ತೆ, ಎಕಾನಮಿ ಸ್ಲೋ ಡೌನ್ ಆಗುತ್ತೆ, ರೆಸೆಷನ್ ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಾರ್ಕೆಟ್ ಈ ಥರ ಆಗ್ಬೋದು, COVID-19 ಬರ್ಬೋದು, ಬರುತ್ತೆ ಇಂಡಿಯಾಗೆ, ಮಾರ್ಕೆಟ್ ಚೇಂಜ್ ಆಗುತ್ತೆ ಅಂತಲೇ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಟ್ ವಾಸ್ ಇನ್ ಸಮ್ವೇರ್ ಅದರ್ ಕಂಟ್ರಿ, ಇಟ್ ವಿಲ್ ನಾಟ್ ಕಮ್ ಟು ಅವರ್ ಕಂಟ್ರಿ ಅಂತ ಇತ್ತು ಸ್ಟಾರ್ಟಿಂಗ್. ಓಕೆ, ನೆಕ್ಸ್ಟ್ ಬಂದಿದ್ದರಿಂದ ಏನೇನೆಲ್ಲ ಚೇಂಜಸ್ ಆಯಿತು ಅಂತ. ಮಾರ್ಕೆಟ್ ಯಾವಾಗಲೂ ಚೇಂಜ್ ಆಗುತ್ತೆ. ನೆಕ್ಸ್ಟ್ ರಿಸ್ಕ್ ರೆಫರ್ಸ್ ಟು ದ ಚಾನ್ಸಸ್ ದಟ್ ಆ್ಯಕ್ಚುಯಲ್ ಔಟ್ಕಮ್ ಫ್ರಮ್ ಆ್ಯನ್ ಇನ್ವೆಸ್ಟ್ಮೆಂಟ್ ವಿಲ್ ಡಿಫರ್ ಫ್ರಮ್ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಅಂತ. ಅಂದರೆ ನೋಡಿ, ಆ್ಯಕ್ಚುಯಲ್ ಔಟ್ಕಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, 700 rupeesಗೆ ನಾನು ಶೇರ್ಸ್ನ ತೊಗೊಂಡಿದ್ದೀನಿ, ಇನ್ಫೋಸಿಸ್ ಕಂಪನಿ ಶೇರ್ನ. ಐ ವಾಂಟ್ ಟು ಸೆಲ್ ಇಟ್ ಅಪ್ ಟು 1000 rupees. 1000 rupees ಪ್ರೈಸ್ ಇನ್ಕ್ರೀಸ್ ಆದಾಗ ನಾನು ಸೇಲ್ ಮಾಡಬೇಕಂತಿದ್ದೀನಿ. ಓಕೆ, ಆ್ಯಕ್ಚುಯಲ್ ಔಟ್ಕಮ್ ಏನು, 300 rupees. ಫ್ರಮ್ ಆ್ಯನ್ ಇನ್ವೆಸ್ಟ್ಮೆಂಟ್ ವಿಲ್ ಡಿಫರ್ ಫ್ರಮ್ ಎಕ್ಸ್ಪೆಕ್ಟೆಡ್ ಔಟ್ಕಮ್. ನಾನು 300 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಬಟ್ ಅದೇನಾದರೂ 200, 700ಇಂದ 900 ಅಷ್ಟೇ ಇನ್ಕ್ರೀಸ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಇನ್ಕ್ರೀಸ್ ಆಗಲ್ಲ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಾನು ಅಂದ್ಕೊಂಡಿರೋ ಟೈಮಲ್ಲಿ, ಆಯಿತಾ, ವಿತಿನ್ ದಟ್ ಟೈಮ್. ಓಕೆ, ಸೊ ಡಿಫರ್ ಫ್ರಮ್ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಅಂತ. ನಾನು ಅಂದ್ಕೊಂಡಿದ್ದು 1000 rupees ಆಗುತ್ತೆ ಇನ್ಫೋಸಿಸ್ ಶೇರು ಅಂತ, ಬಟ್ ಅದು ಎಷ್ಟಾಗಿದೆ, 900 rupees ಆಗಿದೆ. ದ ಚಾನ್ಸಸ್ ಆಫ್ ಆ್ಯಕ್ಚುಯಲ್ ಔಟ್ಕಮ್ ಫ್ರಮ್ ಆ್ಯನ್ ಇನ್ವೆಸ್ಟ್ಮೆಂಟ್ ವಿಲ್ ಡಿಫರ್ ಫ್ರಮ್ ಎಕ್ಸ್ಪೆಕ್ಟೆಡ್ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು 300, ಬಟ್ ಆ್ಯಕ್ಚುಲಾಗಿ ಚೇಂಜ್ ಆಗಿರೋದು 900 rupees ಆಗಿದೆ, ಅಂದರೆ 200 rupees.
ನಾನು ಅಂದ್ಕೊಂಡಿದ್ದು 1000 ರೂಪೀಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತ. ಬಟ್ ಅದು ಇನ್ಕ್ರೀಸ್ ಆಗಿದ್ದಷ್ಟು 900 ರೂಪೀಸ್ಗೆ ಮಾತ್ರ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು 300 ರೂಪೀಸ್, ಬಟ್ ಇಲ್ಲಿ ಬರ್ತಾ ಇರೋದು ನನಗೆ ರಿಟರ್ನು 200 ರೂಪೀಸ್. ಸೊ ಅದನ್ನು ನಾವೇನಂತ ಹೇಳ್ತೀವಿ, ರಿಸ್ಕ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಚಾನ್ಸಸ್ ಇದೆ, ನಾನು ಅಂದ್ಕೊಂಡಿದ್ದಕ್ಕಿಂತ ನಾನು 300 ಅಂದ್ಕೊಂಡಿದ್ದೀನಿ, ಅಂದ್ಕೊಂಡಿದ್ದಕ್ಕಿಂತ ಎಷ್ಟು % ಚಾನ್ಸಸ್ ಇದೆ ನಂದು ಕಡಿಮೆ ರಿಟರ್ನ್ ಬಂದರೆ. ಓಕೆ, ನೆಕ್ಸ್ಟ್, ಪ್ರೆಸೆನ್ಸ್ ಆಫ್ ರಿಸ್ಕ್ ಮೀನ್ ದಟ್ ಮೋರ್ ದೆನ್ ಒನ್ ಔಟ್ಕಮ್ಸ್ ಆರ್ ಪಾಸಿಬಲ್ ಅಂತ. ಅಂದರೆ ರಿಸ್ಕ್ ಅಂತಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಡಿಮೆ ಬರೋದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಎಷ್ಟು ಕಡಿಮೆ ಬರ್ಬೋದು, 10% ಕಡಿಮೆ ಬರ್ಬೋದು ಅಂತ ಅಂದ್ಕೊಂಡಿರ್ತೀನಿ. ಅದಕ್ಕಿಂತ ಈಗ ನಾನು 1000 ರೂಪೀಸ್ ಅಂದ್ಕೊಂಡಿದ್ದೀನಿ, 1000 ರೂಪೀಸಲ್ಲಿ 100 ರೂಪೀಸ್ ಕಡಿಮೆ ಬರ್ಬೋದು, 900 ಓಕೆ ಐ ಕ್ಯಾನ್ ಸೆಲ್ ಇಟ್ ಅಂತ ಅಂದ್ಕೊಂಡಿದ್ದೀನಿ ಫಾರ್ ಎಕ್ಸಾಂಪಲ್, ಆಯಿತಾ. ಅದಕ್ಕಿಂತ ಕಡಿಮೆ ಬಂದರೆ ಓಕೆ, ಮೋರ್ ದೆನ್ ಒನ್ ಔಟ್ಕಮ್ಸ್ 900 ಆಗಿರ್ಬೋದು, 799 800 ಆಗ್ಬೋದು, ಚಾನ್ಸಸ್ ಏನು ಬೇಕಂದ್ರೂ ಆಗ್ಬೋದು. ಅಂದರೆ ಪ್ರೈಸ್ನ ವ್ಯಾಲ್ಯೂ ಚೇಂಜ್ ಆಗ್ತದೆ, ಈಕ್ವಿಟಿ ಶೇರ್ ವ್ಯಾಲ್ಯೂ ಚೇಂಜ್ ಆದರೆ ರಿಟರ್ನ್ ಕೂಡ ಚೇಂಜ್ ಆಗುತ್ತೆ. ರಿಟರ್ನ್ ಚೇಂಜ್ ಆದರೆ ರಿಸ್ಕ್, ಅಂದರೆ ಆ ರಿಟರ್ನ್ ಚೇಂಜ್ ಆಗೋದ್ರಿಂದ ನಮಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಅಷ್ಟೇ. ದ ರಿಸ್ಕ್ ಮೇ ಬಿ ಕನ್ಸಿಡರ್ ಆಸ್ ಅ ಚಾನ್ಸ್ ಆಫ್ ವೇರಿಯೇಷನ್ ಇನ್ ರಿಟರ್ನ್. ವೇರಿಯೇಷನ್ ಆಗೋದು, ಈಗ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬಂದರೆ ದಟ್ಸ್ ನಾಟ್ ಎ ರಿಸ್ಕ್. ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ 300 ರೂಪೀಸ್ ರಿಟರ್ನ್, 400 ರೂಪೀಸ್ ಬಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಬಟ್ 300ಗಿಂತ ಎಷ್ಟು ಚಾನ್ಸಸ್ ಇದೆ ಕಡಿಮೆ ಬರೋದಕ್ಕೆ, 300ಗಿಂತ ಎಷ್ಟು % ಕಡಿಮೆ ಬರ್ಬೋದು ರಿಸ್ಕ್. ಏನೋ ಪ್ರಾಬ್ಲಮ್ ಆಯಿತು, ಸ್ಟಾಕ್ ಮಾರ್ಕೆಟ್ ಪ್ರಾಬ್ಲಮ್ ಆಯಿತು, ಏನೋ ಒಂದು ಇಶ್ಯೂ ಆಯಿತು, ಬಟ್ ಆದರೆ ಆ ಇಶ್ಯೂ ಆದಮೇಲೂ ಕೂಡ ನನಗೆ ಎಷ್ಟು % ರಿಟರ್ನ್ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ಹ್ಯಾವಿಂಗ್ ಗ್ರೇಟರ್ ಚಾನ್ಸ್ ಆಫ್ ವೇರಿಯೇಷನ್ಸ್ ಆರ್ ಕನ್ಸಿಡರ್ಡ್ ಮೋರ್ ರಿಸ್ಕಿ ದೆನ್ ದೋಸ್ ವಿತ್ ಅ ಲೆಸ್ಸರ್ ಚಾನ್ಸಸ್ ಆಫ್ ವೇರಿಯೇಷನ್. ಸೊ ಇನ್ವೆಸ್ಟ್ಮೆಂಟ್ ಇನ್ ಈಕ್ವಿಟಿ ಶೇರ್ಸಲ್ಲಿ ಅದು ಮೂರು ರಿಸ್ಕಿ. ಇವಾಗ ನಾವೆಷ್ಟು ರಿಸ್ಕ್ ತೊಗೊತೀವೋ ಅಷ್ಟು ರಿಟರ್ನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಐ ಡೋಂಟ್ ವಾಂಟ್ ಟು ಟೇಕ್ ಎ ರಿಸ್ಕ್, ನನಗೆ ರಿಸ್ಕೇ ಬೇಡ, ನಾನೇನು ಮಾಡ್ತೀನಿ, ಐ ವಿಲ್ ಗೋ ಆನ್ ಇನ್ವೆಸ್ಟ್ ಇನ್ ಎ ಫಿಕ್ಸ್ಡ್ ಡೆಪಾಸಿಟ್, ಅದರ್ವೈಸ್ ಐ ವಿಲ್ ಗೋ ಆನ್ ಇನ್ವೆಸ್ಟ್ ಇನ್ ಎ ಪೋಸ್ಟ್ ಆಫೀಸ್ ಸ್ಕೀಮ್. Risk will be less, no risk only, or a medium risk we can take it up. No risk, return will also be reduces. See, if I go instead of investing in a FD, instead of investing in a bank or a post office, if I go and invest in a real estate, ಈಗ ಪೋಸ್ಟ್ ಆಫೀಸಲ್ಲಿ ನಾನು ಹೋಗಿ ದುಡ್ಡಿಟ್ರೆ 7 years ಆಗುತ್ತೆ ಡಬಲ್ ಆಗೋಕ್ಕೆ. ಇನ್ನು ರಿಯಲ್ ಎಸ್ಟೇಟಲ್ಲಿ ಡಬಲ್ ಆಗೋಕ್ಕೆ 7 years ಬೇಕಾ? 7 months ಸಾಕು ಒಂದೊಂದ್ಸತಿ. ಓಕೆ, ಸೊ ರಿಸ್ಕ್ ಜಾಸ್ತಿ ತೊಗೊಂಡಷ್ಟು ರಿಟರ್ನ್ ಕೂಡ ಜಾಸ್ತಿ ಬರುತ್ತೆ, ಅದಕ್ಕೆ ರಿಸ್ಕ್ ನೋಡಬೇಕಂತ. ನೆಕ್ಸ್ಟ್, ಟೈಪ್ಸ್ ಆಫ್ ರಿಸ್ಕ್ ಮೀನಿಂಗ್ ಆಯಿತು. ಟೈಪ್ಸ್ ಆಫ್ ರಿಸ್ಕ್, ದೇರ್ ಆರ್ 2 types ಆಫ್ ರಿಸ್ಕ್. ಒನ್ ಇಸ್ ಸಿಸ್ಟಮ್ಯಾಟಿಕ್ ರಿಸ್ಕ್, ಅನದರ್ ಒನ್ ಈಸ್ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಎರಡೇ ಥರ ಇರೋದು ರಿಸ್ಕಲ್ಲಿ, ಒಂದು ಸಿಸ್ಟಮ್ಯಾಟಿಕ್ ರಿಸ್ಕ್, ಇನ್ನೊಂದು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತಿದೆ. ಸೊ ಸಿಸ್ಟಮ್ಯಾಟಿಕ್ ರಿಸ್ಕಲ್ಲಿ ಫಸ್ಟ್ ಒನ್ ಇನ್ಫ್ಲೇಷನ್ ರಿಸ್ಕ್, ಕ್ರೂಡ್ ಆಯಿಲ್ ಪ್ರೈಸಸ್, ಎಕ್ಸ್ಟರ್ನಲ್ ವ್ಯಾಲ್ಯೂ ಆಫ್ ದ ರುಪಿ, ಇಂಟರ್ನಲ್ ರಿಸ್ಕ್, ಮಾರ್ಕೆಟ್ ರಿಸ್ಕ್, ಇಷ್ಟು ಬರುತ್ತೆ. ನೆಕ್ಸ್ಟ್, ಅನ್ಸಿಸ್ಟಮ್ಯಾಟಿಕ್ ರಿಸ್ಕಲ್ಲಿ ಬಿಸ್ನೆಸ್ ರಿಸ್ಕ್, ಟೆಕ್ನಾಲಜಿ ರಿಸ್ಕ್, ಫೈನಾನ್ಷಿಯಲ್ ರಿಸ್ಕ್, ಕಾಂಟ್ರಾಕ್ಚುವಲ್ ಡಿಫಾಲ್ಟ್ ರಿಸ್ಕ್ ಅಂತಿದೆ. ಸೊ ಇದಿಷ್ಟು ಕೂಡ ರಿಸ್ಕ್. ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಏನಿದು? ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದರೆ ಅದು ಸಿಸ್ಟಮ್ಯಾಟಿಕ್ ರೆಫರ್ಸ್ ಟು ದ ಪೋರ್ಷನ್ ಆಫ್ ದಟ್ ವೇರಿಯಬಿಲಿಟಿ ಆಫ್ ರಿಟರ್ನ್ ವಿಚ್ ಇಸ್ ಕಾಸ್ಡ್ ಬೈ ದ ಫ್ಯಾಕ್ಟರ್ಸ್ ಅಫೆಕ್ಟೆಡ್ ಟು ಆಲ್ ದ ಫರ್ಮ್ ಅಂತ. ಅನ್ಅವಾಯ್ಡಬಲ್ ರಿಸ್ಕ್ ಅಂತ ಹೇಳ್ಕೊಡ್ತೀವಿ. ಆ ರಿಸ್ಕ್ನ ನೀವು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. You cannot, whatever you do, but everyone has to face that risk. So that type of risk we call it as a systematic risk, which is applicable to everyone. ಈಗ COVID-19 ಇದೆ, COVID-19 is applicable to any particular sum, it is applicable to everyone. ಓಕೆ, ಸೊ ಅದು ಯಾರು ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಟ್ ವಿಲ್ ಅಪ್ಲಿಕಬಲ್ ಟು ಆಲ್ ದ ಫರ್ಮ್ಸ್. ಯು ಕ್ಯಾನ್ ನಾಟ್ ಅವಾಯ್ಡ್ ದಿಸ್ ರಿಸ್ಕ್. ಸೊ ದ್ಯಾಟ್ ಟೈಪ್ ಆಫ್ ರಿಸ್ಕ್ ವಿ ಕಾಲ್ ಇಟ್ as a ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ. ಇಟ್ ರೆಫರ್ಸ್ ಟು ಫ್ಲಕ್ಚುಯೇಷನ್ ಇನ್ ರಿಟರ್ನ್ ಫ್ಲಕ್ಚುಯೇಷನ್ ಆಗೋದನ್ನೇ ನಾವು ರಿಸ್ಕ್ ಅಂತ ಹೇಳ್ತೀವಿ. ಡ್ಯೂ ಟು ಜನರಲ್ ಫ್ಯಾಕ್ಟರ್ಸ್ ಇನ್ ದ ಮಾರ್ಕೆಟ್, ಜನರಲ್ ಫ್ಯಾಕ್ಟರ್ಸಿಂದ ಆಗುವಂಥದ್ದು, ಮನಿ ಸಪ್ಲೈಯಿಂದನೋ, ಇನ್ಫ್ಲೇಷನಿಂದನೋ, ಎಕನಾಮಿಕ್ ರೆಸಿಷನಿಂದನೋ, ಇಂಟ್ರೆಸ್ಟ್ ರೇಟ್ ಪಾಲಿಸಿಯಿಂದನೋ, ಅಥವಾ ಗೌರ್ಮೆಂಟ್ ಪಾಲಿಸಿಯಿಂದನೋ, ಕ್ರೆಡಿಟ್ ಪಾಲಿಸೀಸಿಂದನೋ, ಟ್ಯಾಕ್ಸ್ ಪಾಲಿಸೀಸಿಂದನೋ. ಸೊ ಒಟ್ಟು ರಿಸ್ಕ್ ವಿಚ್ ಕೆ ನಾಟ್ ಬಿ ಅವಾಯ್ಡಬಲ್, ಈ ಎಲ್ಲ ಫ್ಯಾಕ್ಟರ್ಸಿಂದ ಆಗುವಂಥ ರಿಸ್ಕ್ನ ನಾವೇನಂತ ಹೇಳ್ತೀವಿ? ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಟೈಪ್ಸ್ ಆಫ್ ಸಿಸ್ಟಮ್ಯಾಟಿಕ್ ರಿಸ್ಕ್, ಅದರಲ್ಲಿ ಇನ್ಫ್ಲೇಷನ್, ಕ್ರೂಡ್ ಆಯಿಲ್, ಎಕ್ಸ್ಟರ್ನಲ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ರಿಸ್ಕ್. ಸೊ ನೆಕ್ಸ್ಟ್ ಕಮ್ ಬ್ಯಾಕ್ ಟು ಇನ್ಫ್ಲೇಷನ್ ರಿಸ್ಕ್. ಇನ್ಫ್ಲೇಷನ್ ಅಂದ್ರೇನು? ಡೇ ಬೈ ಡೇ ದ ವ್ಯಾಲ್ಯೂ ಆಫ್ ದ ಮನಿ. ಸೊ ಟುಡೇ 1 rupee ಹ್ಯಾಸ್ ಗಾಟ್ ಮೋರ್ ಪರ್ಚೇಸಿಂಗ್ ಪವರ್ ದ್ಯಾನ್ ಎಸ್ಟರ್ಡೇಸ್ ಅಂತ ಹೇಳ್ತೀವಿ. ಅದನ್ನು ನಾವೇನಂತ ಹೇಳ್ತೀವಿ? ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ಹೇಳ್ತೀವಿ. ಇದನ್ನು ನಾವು ಒನ್ ಮೋರ್ ನೇಮ್ ಹೇಳ್ಬೋದು, ಪರ್ಚೇಸ್
ಪರ್ಚೇಸಿಂಗ್ ಪವರ್ ರಿಸ್ಕ್ ಅಂತ ಹೇಳ್ತೀವಿ, ಇನ್ಫ್ಲೇಷನ್ ಅಂತ. ದ ಡೇ ಬೈ ಡೇ ದ ಪ್ರೈಸಸ್ ಆಫ್ ದ ಪ್ರೈಸಸ್ ವಿಲ್ ಬಿ ಇನ್ಕ್ರೀಸಿಂಗ್ ಅಂತ. ಟುಡೇ 1 ರೂಪಿ ಹ್ಯಾಸ್ ಗಾಟ್ ಮೋರ್ ಪರ್ಚೇಸಿಂಗ್ ಪವರ್ ಅಂತ. ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಾವು ಜಾಸ್ತಿ ಪರ್ಚೇಸ್ ಮಾಡ್ಬೋದು ಬಿಕಾಸ್ ಆಫ್ ದ ಇನ್ಫ್ಲೇಷನ್ ಅಂತ. ರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಡೇ ಬೈ ಡೇ ದ ಪ್ರೈಸಸ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇಟ್ ವಿಲ್ ಬಿ ಕೀಪ್ ಆನ್ ಇನ್ಕ್ರೀಸಿಂಗ್ ಅಂತ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಳ್ಳಿ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಎಕ್ಸಾಂಪಲ್. ಇನ್ಫೋಸಿಸ್ ಐ ಗಾಟ್ 30% ಆಫ್ ರಿಟರ್ನ್ ಅಂತ ತಿಳ್ಕೊಳೋಣ. ಓಕೆ, ಬಟ್ ಇನ್ಫ್ಲೇಷನ್ ಈಸ್ ಮೋರ್ ದೆನ್ ದಟ್ ಅಂತ. ಅಂದರೆ ಇನ್ಫ್ಲೇಷನ್ ರೇಟ್ ಇನ್ಕ್ರೀಸ್ ಆಗಿರೋದ್ರಿಂದ ನನ್ನ ರಿಟರ್ನ್ ನಾನೇನು ರಿಟರ್ನ್ ತೊಗೊಂಡಿದ್ದೀನಿ ಅದು ಕಡಿಮೆ ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ 30% ರಿಟರ್ನ್ ನಾನು ತೊಗೊಂಡಿದ್ದೀನಿ. 30% ಅಂದರೆ ಆ್ಯಕ್ಚುಯಲ್ 30% ಬಂದಿಲ್ಲ, ನಾವಾಗ 10% ರಿಟರ್ನ್ ಬಂದಿದೆ ಅಂತ ತಿಳ್ಕೊಳೋಣ ಫಾರ್ ಎಕ್ಸಾಂಪಲ್. ಓಕೆ, ಈಗ 5% ಇನ್ಫ್ಲೇಷನ್ ಇದೆ ಅಂತಲೇ ತಿಳ್ಕೊಳೋಣ. ಆ 5% ನಾನು ಇನ್ಫ್ಲೇಷನ್ಗೂ ನಾನು ಎಕ್ಸ್ಪೆಕ್ಟ್ ಮಾಡಿ ನಾನು ತೊಗೊಂಡಿರೋ ರಿಟರ್ನ್ಗೂ ಕಂಪೇರ್ ಮಾಡೋದು. ಈಗ ನನ್ನ ಹತ್ರ ಇರೋ ನನ್ನ ಹತ್ರ ಇರೋ ದುಡ್ಡಿನಲ್ಲಿ, ಓಕೆ ಫಾರ್ ಎಕ್ಸಾಂಪಲ್ 1000 ರುಪೀಸ್ ಅಂತಲೇ ತೊಗೊಳ್ಳೋಣ. 1000 ರುಪೀಸಲ್ಲಿ ನನಗೆ 10% ರಿಟರ್ನ್ ಬಂದಿದೆ, 1100 ರುಪೀಸ್ ಇದೆ ಅಂತ ತಿಳ್ಕೊಳೋಣ. ಸೊ ಈಗ ನೋಡಿ, 1100 ರುಪೀಸ್ ಏನೋ ನನ್ನ ಹತ್ರ ಇದೆ. ಈಗ ನನ್ನ ಹತ್ರ ಏನು ರಿಟರ್ನ್ ಬಂದಿರೋದು. ಬಟ್ ಆ 1001 ಅಂದರೆ ನಾನೇನು ಹೇಳಿದೆ, ರೇಟ್ ಆಫ್ ಇನ್ಕ್ರೀಸಿಂಗ್ ಏನಿದೆ ಅದು ಇನ್ಫ್ಲೇಷನ್ ರೇಟ್ ಇನ್ಕ್ರೀಸು ನಾವು ಅರ್ನ್ ಮಾಡಿರೋ ರಿಟರ್ನ್ಗಿಂತ ಜಾಸ್ತಿ ಇರುತ್ತೆ. ಈಗ 1100 ರುಪೀಸ್ ನನ್ನ ಹತ್ರ ಇದೆ, ಬಟ್ ರೇಟ್ ಎಷ್ಟು ಜಾಸ್ತಿ ಆಗಿದೆ, 1200 ರುಪೀಸ್ ಜಾಸ್ತಿ ಆಗಿದೆ. ನಾನು ಅರ್ನ್ ಮಾಡಿರೋದು 1100, ರೇಟ್ ಎಷ್ಟು ಜಾಸ್ತಿ ಆಗಿದೆ, 1200 ರುಪೀಸ್ ಜಾಸ್ತಿ ಆಗಿದೆ. ಸೊ ನಾನು ಅರ್ನ್ ಮಾಡಿರೋದು ಪರ್ಚೇಸ್ ಮಾಡೋದಕ್ಕಾಗಲ್ಲ. ರೇಟ್ ಜಾಸ್ತಿ ನನ್ನ ಹತ್ರ 1100 ರುಪೀಸ್ ಇದೆ, ನನಗೆ ಇಷ್ಟಕ್ಕೆ ನೀವು 1200 ಗುಡ್ಸ್ನ ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ. ಓಕೆ, ಸೊ ವಾಟ್ ದ ರಿಟರ್ನ್ ಐ ಹ್ಯಾವ್ ಗಾಟ್ ದಟ್ ಈಸ್ ಲೆಸರ್ ದನ್ ದ ಇನ್ಫ್ಲೇಷನ್ ರೇಟ್. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಇನ್ಫ್ಲೇಷನ್ ರಿಸ್ಕ್ ಅಂತ ಹೇಳ್ತೀವಿ. ವಾಟ್ ಎವರ್ ದ ರಿಟರ್ನ್ ಐ ಅರ್ನ್ ಇಟ್ ಈಸ್ ಲೆಸ್ ದನ್ ದ ಇನ್ಫ್ಲೇಷನ್ ರೇಟ್ ಅಂತ. ಓಕೆ, ಬಿಕಾಸ್ ಆಫ್ ದ ಇನ್ಫ್ಲೇಷನ್ ಮೈ ರಿಟರ್ನ್ ಈಸ್ ಫ್ಲಕ್ಚುಯೇಟಿಂಗ್, ಮೈ ರಿಟರ್ನ್ ಈಸ್ ರೆಡ್ಯೂಸ್ಡ್ ಬಿಕಾಸ್ ಆಫ್ ದ ಇನ್ಫ್ಲೇಷನ್. ಬಿಕಾಸ್ ಆಫ್ ದ ಇನ್ಫ್ಲೇಷನಿಂದ ನನ್ನ ರಿಟರ್ನ್ ಏನಾನು ಮಾಡಿದ್ದೀನಿ ದಟ್ ಈಸ್ ನಾಟ್ ಎನಫ್ ಟು ಕವರ್ ದಟ್ ಇನ್ಫ್ಲೇಷನ್ ರೇಟ್ ಅಂತ. ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೀವಿ, ಇನ್ಫ್ಲೇಷನ್ ರಿಸ್ಕ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ನೋಡ್ಕೊಳ್ಳೋಣ. ವೇರಿಯೇಷನ್ ಇನ್ ದ ರಿಟರ್ನ್ಸ್ ಆರ್ ಕಾಸ್ಡ್ ಆಲ್ಸೋ ಬೈ ದ ಲಾಸ್ ಆಫ್ ಪರ್ಚೇಸಿಂಗ್ ಪವರ್ ಆಫ್ ಕರೆನ್ಸಿ ಅಂತ ನಾನು ಹೇಳಿದ್ದಲ್ಲ. 1200 ಇನ್ಕ್ರೀಸ್ ಆಗಿದೆ, ನನ್ನ ಹತ್ರ ಇರೋದೆಷ್ಟು 1100. ನೆಕ್ಸ್ಟ್, ಇನ್ಫ್ಲೇಷನ್ ಇಸ್ ದ ರೀಸನ್ ಬಿಹೈಂಡ್ ದ ಲಾಸ್ ಆಫ್ ಪರ್ಚೇಸಿಂಗ್ ಪವರ್. ಇನ್ಫ್ಲೇಷನಿಂದನೇ ನನ್ನ ರಿಟರ್ನು ರೆಡ್ಯೂಸ್ ಆಗಿರೋದು. ಓಕೆ, ದ ಲೆವೆಲ್ ಆಫ್ ಇನ್ಫ್ಲೇಷನ್ ಪ್ರೊಸೀಡ್ಸ್ ಫಾಸ್ಟರ್ ದೆನ್ ದ ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ವ್ಯಾಲ್ಯೂ. 1100ಗಿಂತ 1200 ಜಾಸ್ತಿ ಫಾಸ್ಟಾಗಿ ಇನ್ಕ್ರೀಸ್ ಆಗಿದೆ, ಅದರಿಂದ ಲಾಸ್ ನನಗೆ. ಪರ್ಚೇಸಿಂಗ್ ಪವರ್ ರಿಸ್ಕ್ ಈಸ್ ಪಾಸಿಬಲ್ ಲಾಸ್ ಇನ್ ಪರ್ಚೇಸಿಂಗ್ ಪವರ್ ಆಫ್ ರಿಟರ್ನ್ಸ್ ಟು ಬಿ ರಿಸೀವ್ಡ್. ದ ರೈಸ್ ಇನ್ ಪ್ರೈಸ್ penalizes the returns to the investor and every potential rise in price is risk to the investor. ರೈಸ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಆಗಿರೋದ್ರಿಂದ, ಇನ್ಫ್ಲೇಷನ್ ಇರೋದ್ರಿಂದ ಇದು ನನಗೆ ರಿಸ್ಕ್ ಆಗಿದೆ, ರಿಟರ್ನು ಕಡಿಮೆ ಆಗಿದೆ ಅನ್ನೋದನ್ನು ನಾವು ಇನ್ಫ್ಲೇಷನ್ ರಿಸ್ಕ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಕಮ್ ಬ್ಯಾಕ್ ಟು ಕ್ರೂಡ್ ಆಯಿಲ್ ಪ್ರೈಸಸ್ ಅಂತಿದೆ. ಕ್ರೂಡ್ ಆಯಿಲ್ ಪ್ರೈಸಸ್ಸಿಂದ, ಮಾರ್ಕೆಟ್ ಸೆಗ್ಮೆಂಟಿಂದ ಇಲ್ಲೇನಾಗುತ್ತೆ, ಯಾವಾಗಲೂ ಪರ್ಚೇಸ್ ಮಾಡ್ತಾ ಇರ್ತಾರೆ. ಪೆಟ್ರೋಲ್ ಡೀಸೆಲ್ ಎಲ್ಲ ಪರ್ಚೇಸ್ ಮಾಡ್ತೀವಲ್ಲ ಅದು. ದ ಪ್ರೈಸ್ ಆಫ್ ಕ್ರೂಡ್ ಆಯಿಲ್ ಅಫೆಕ್ಟ್ ದ ಮಾರ್ಕೆಟ್ ಸೆಂಟಿಮೆಂಟ್ ವೆರಿ ಕ್ವಿಕ್ಲಿ ಅಂತ. ಪೆಟ್ರೋಲಿಯಂ ಪ್ರೈಸ್ ಇದೆಯಾ ಅದು ಎಫೆಕ್ಟ್ ಮಾಡುತ್ತೆ. ಯಾವ ಥರ, ದ ಹೋಲ್ ಆಫ್ ಎ ಕಂಟ್ರಿ ಡಿಪೆಂಡ್ ಆನ್ ದ ಪ್ರೈಸ್ ಆಫ್ ಎ ಕ್ರೂಡ್ ಆಯಿಲ್ ಆ್ಯಸ್ ದ ಮೇನ್ ಪ್ರಾಡಕ್ಟ್ ಆ್ಯಂಡ್ ಬೈ ಪ್ರಾಡಕ್ಟ್ಸ್ ಆರ್ ಯೂಸ್ ಬೈ ಹಂಡ್ರೆಡ್ಸ್ ಆಫ್ ಇಂಡಸ್ಟ್ರಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಏನಾಗುತ್ತೆ ಅಂದರೆ, ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆದಾಗ, ಈಗ ಪೆಟ್ರೋಲ್ ಡೀಸೆಲ್ ಚಾರ್ಜ್ ಜಾಸ್ತಿ ಆಯಿತು ಅಂತ ತಿಳ್ಕೊಳೋಣ. 1 ರೂಪಿ ಎಕ್ಸ್ಟ್ರಾ ಆದರೆ ದಟ್ಸ್ ಓಕೆ, ಬಟ್ ಜಾಸ್ತಿ ರೇಟ್ ಆಯಿತು, 6 ರೂಪೀಸ್ ಒಂದೇ ಸತಿ ಇನ್ಕ್ರೀಸ್ ಮಾಡಿದ್ರು ಅಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗಿದ ತಕ್ಷಣ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇನ್ ಕ್ರೂಡ್ ಆಯಿಲ್ ಪ್ರೈಸಸ್, ಪೆಟ್ರೋಲ್ ಡೀಸೆಲ್ ಚಾರ್ಜಸ್ ಇನ್ಕ್ರೀಸ್ ಆಗೋದ್ರಿಂದ ಬೇರೆ ಎಲ್ಲ ಪ್ರಾಡಕ್ಟ್ ರೇಟು ಜಾಸ್ತಿ ಆಗುತ್ತೆ. ಓಕೆ, ಸೊ ಇನ್ಕ್ರೀಸ್ ದ ಡಿಸ್ಟ್ರಿಬ್ಯೂಷನ್ ಕಾಸ್ಟ್, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಏನಾದರೂ ನಮಗೆ ವೇರಿಯೇಷನ್ಸ್ ಆದರೆ ಅದನ್ನು ನಾವೇನಂತ ಹೇಳ್ತೀವಿ, ಕ್ರೂಡ್ ಆಯಿಲ್ ಪ್ರೈಸಸ್ ಅಂತ ಹೇಳ್ತೀವಿ. ಅಂದರೆ ಇದು ಇನ್ಫ್ಲೇಷನ್ ರೇಟಲ್ಲೇ, ಬಟ್ ಕ್ರೂಡ್ ಆಯಿಲ್, ಈ ಪೆಟ್ರೋಲ್ ಡೀಸೆಲ್ ಇನ್ಕ್ರೀಸ್ ಆಗೋದ್ರಿಂದನೇ ನಮ್ಮ ಬೇರೆ ಪ್ರೈಸಸ್ ಎಲ್ಲ ಜಾಸ್ತಿಯಾಗಿ, ಪ್ರೈಸ್ ಜಾಸ್ತಿ ಆದಾಗ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಜಾಸ್ತಿಯಾಗಿ ಇನ್ಕಮ್ ಕಡಿಮೆ ಆಗುತ್ತೆ. ಯಾವಾಗಾದರೂ ನೋಡಿ, ಇವಾಗ ಯಾವುದೇ ಪ್ರೈಸ್ ಜಾಸ್ತಿ ಆಗಿದ ತಕ್ಷಣ ನಾವೇನು ಮಾಡ್ತೀವಿ, ನಾವು ಅದನ್ನು ಯೂಸ್ ಮಾಡೋದನ್ನು ರೆಡ್ಯೂಸ್ ಮಾಡ್ತೀವಿ. ಆಯಿತಾ, ಪ್ರೈಸ್ ಜಾಸ್ತಿ ಆದರೆ ಪ್ರಾಫಿಟ್ ಕಡಿಮೆ ಆಗುತ್ತೆ, ಪ್ರಾಫಿಟ್ ಕಡಿಮೆ ಆದರೆ ರಿಟರ್ನ್ ಕಡಿಮೆ ಆಗುತ್ತೆ.
ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೀವಿ, ಕ್ರೂಡ್ ಆಯಿಲ್ ಪ್ರೈಸಸ್ ಅಂತ. ಇದು ಇನ್ಫ್ಲೇಷನ್ ರೇಟಲ್ಲೇ ಒನ್ ಟೈಪ್ ಅಷ್ಟೇ ಇದು ಕ್ರೂಡ್ ಆಯಿಲ್ ಪ್ರೈಸಸ್ಸು. ನೆಕ್ಸ್ಟು ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ. ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ಅಂದರೆ ಇಂಟ್ರೆಸ್ಟ್ ಯಾರಿಗೆ ಕೊಡ್ತೀವಿ, ಡಿಬೆಂಚರ್ ಹೋಲ್ಡರ್ಸ್ಗೆ ಮತ್ತು ಬಾಂಡ್ಗೆ. ಓಕೆ, ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಇಸ್ ದ ವೇರಿಯೇಷನ್ ಇನ್ ದ ಸಿಂಗಲ್ ಪೀರಿಯಡ್ ರೇಟ್ ಆಫ್ ರಿಟರ್ನ್ ಕಾಸ್ ಬೈ ಫ್ಲಕ್ಚುಯೇಷನ್ ಇನ್ ದ ಮಾರ್ಕೆಟ್ ಅಂತ. ಈಗ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಡಿಪೆಂಡ್ ಆನ್ ದ ಎಕಾನಮಿ. ಈಗ ಗೌರ್ಮೆಂಟ್ ಎನ್ಕರೇಜ್ ಮಾಡುತ್ತೆ. ಈಗ ಹೌಸಿಂಗ್ ಲೋನ್ ತೊಗೊಳೋದಕ್ಕೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದೆ ಅಂದಿದ್ರೆ ಎಲ್ಲರೂ ಹೌಸಿಂಗ್ ಲೋನ್ನ ಅಪ್ಲೈ ಮಾಡ್ತಾರೆ. ಪರ್ಸ್ನಲ್ ಲೋನಿಗೆ ಕಡಿಮೆ ಮಾಡಿದ್ರೆ ಪರ್ಸ್ನಲ್ ಲೋನ್ಗೆ ಅಪ್ಲೈ ಮಾಡ್ತಾರೆ, ಹೌದಾ? ಸೊ ಹೀಗೇ ಇಲ್ಲಿ ಈ ಇಂಟ್ರೆಸ್ಟ್ ರೇಟ್ ನಾನು ಮಾತಾಡ್ತಾ ಇರೋದು ಯಾವುದು ಅಂದರೆ ಬ್ಯಾಂಕ್ ಟು ಬ್ಯಾಂಕ್ ಬಾರೋಯಿಂಗ್, ಇನ್ಸ್ಟಿಟ್ಯೂಷನ್ ಟು ಇನ್ಸ್ಟಿಟ್ಯೂಷನ್ ಬಾರೋಯಿಂಗ್. ಏನು ಈ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟಲ್ಲಿ ಇದೆಯಲ್ಲ ಟ್ರೆಷರಿ ಬಿಲ್ ಅಂತ, ಆ ಟ್ರೆಷರಿ ಬಿಲ್ ಇಂಟ್ರೆಸ್ಟ್ ರೇಟ್ ಏನಿದೆ ಅದರಿಂದ ಅಂತ. ಸೊ ಏನಾಗುತ್ತೆ ನೋಡೋಣ. ದ ಫ್ಲಕ್ಚುಯೇಷನ್ ಇನ್ ದ ಇಂಟ್ರೆಸ್ಟ್ ರೇಟ್ ಆರ್ ಕಾಸ್ ಬೈ ದ ಚೇಂಜಸ್ ಇನ್ ದ ಗೌರ್ಮೆಂಟ್ ಮಾನಿಟರಿ ಪಾಲಿಸಿ. ಗೌರ್ಮೆಂಟೇ ಇಂಟ್ರೆಸ್ಟ್ ರೇಟ್ನ ಫಿಕ್ಸ್ ಮಾಡೋದು. ಈ ಬ್ಯಾಂಕ್ ಎಷ್ಟು ಪರ್ಸೆಂಟ್ ಲೋನ್ ಕೊಡ್ತಾರೆ ಅನ್ನೋದಾಗಲಿ, ಟ್ರೆಷರಿ ಬಿಲ್ ಆಗಲಿ, ಯಾವುದೇ ಆಗಲಿ, ಈ ಗೌರ್ಮೆಂಟೇ ಇಂಟ್ರೆಸ್ಟ್ ರೇಟ್ನ ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ಚೇಂಜಸ್ ದಟ್ ಅಕ್ಕರ್ ಇನ್ ದ ಇಂಟ್ರೆಸ್ಟ್ ರೇಟ್ ಆಫ್ ಎ ಟ್ರೆಷರಿ ಬಿಲ್ಸ್ ಆ್ಯಂಡ್ ಗೌರ್ಮೆಂಟ್ ಬಾಂಡ್. ನೋಡಿ ಯಾವ ಇಂಟ್ರೆಸ್ಟ್ ರೇಟ್ ಎಫೆಕ್ಟ್ ಆಗುತ್ತೆ ಅಂತ ಇದನ್ನು ಏನು ಟ್ರೆಷರಿ ಬಿಲ್ ಮತ್ತು ಗೌರ್ಮೆಂಟ್ ಬಾಂಡ್. ಟ್ರೆಷರಿ ಬಿಲ್ ಮತ್ತು ಗೌರ್ಮೆಂಟ್ ಬಾಂಡಲ್ಲಿ ಏನಾದರೂ ಇಂಟ್ರೆಸ್ಟ್ ರೇಟು ಚೇಂಜ್ ಆದರೆ, ಟ್ರೆಷರಿ ಬಿಲ್ಲು ಗೌರ್ಮೆಂಟ್ ಆಫ್ ಇಂಡಿಯಾ ಬಾರೋಯಿಂಗ್, ಬಾಂಡ್ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟೇ ಪಬ್ಲಿಕ್ ಕಂಪ್ನೀಸೇ, ಪಬ್ಲಿಕ್ ಕಾರ್ಪೊರೇಟ್ಸ್ ಇಶ್ಯೂ ಮಾಡುವಂಥದ್ದು ಬಾಂಡ್. ಓಕೆ, ಈ ಎರಡು ಚೇಂಜ್ ಆಗೋದ್ರಿಂದ, ಟ್ರೆಷರಿ ಬಿಲ್ ಮತ್ತು ಗೌರ್ಮೆಂಟ್ ಬಾಂಡ್ ಇಂಟ್ರೆಸ್ಟ್ ರೇಟು ಚೇಂಜ್ ಆಗೋದ್ರಿಂದ ಏನಾಗುತ್ತೆ, ರೈಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಅಂತ. ದ ಬಾಂಡ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಆ್ಯಂಡ್ ಈ ಕಾಸಿ ಗೌರ್ಮೆಂಟ್ ಆರ್ ಕನ್ಸಿಡರ್ಡ್ ಟು ಬಿ ರಿಸ್ಕ್ ಫ್ರೀ. ಗೌರ್ಮೆಂಟಿಂದ ಟ್ರೆಷರಿ ಬಿಲ್ ಇಶ್ಯೂ ಮಾಡಿದ್ರು, ಬಾಂಡ್ ಇಶ್ಯೂ ಮಾಡಿದ್ರು ಏನು ರಿಸ್ಕ್ ಇರಲ್ಲ. ನಾವೇನು ದುಡ್ಡು ಹಾಕಿದ್ರೆ ಅದು ವಾಪಸ್ ಬರುತ್ತೆ. ಓಕೆ, ಇಟ್ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಆರ್ ಆಫರ್ಡ್. ಅಲ್ಲಿ ಏನಾದರೂ ಬಾಂಡಲ್ಲಿ ಏನಾದರೂ ಅಥವಾ ಟ್ರೆಷರಿ ಬಿಲ್ಲಲ್ಲಿ ಇಂಟ್ರೆಸ್ಟ್ ರೇಟ್ ಏನಾದರೂ ಇನ್ಕ್ರೀಸ್ ಆದರೆ, ಬಾರೋ ಮಾಡುವುದರಲ್ಲಿ ಇಂಟ್ರೆಸ್ಟ್ ರೇಟ್ ಅಲ್ಲಿ ಗೌರ್ಮೆಂಟ್ ಏನಾದರೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಕೊಟ್ಟರೆ, ಓಕೆ, ಅಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಕೊಟ್ಟಾಗ ನೆನಪಲ್ಲಿ ಇಟ್ಕೊಳ್ಳಿ, ಇನ್ವೆಸ್ಟರ್ ವುಡ್ ಲೈಕ್ ಟು ಸ್ವಿಚ್ ಹಿಸ್ ಇನ್ವೆಸ್ಟ್ಮೆಂಟ್ ಫ್ರಮ್ ಪ್ರೈವೇಟ್ ಸೆಕ್ಟರ್ ಬಾಂಡ್ ಟು ಪಬ್ಲಿಕ್ ಸೆಕ್ಟರ್. ಈಗ ಫಾರ್ ಎಕ್ಸಾಂಪಲ್ ತೊಗೊಳೋಣ, ಆಯಿತಾ? ಈಗ ಟ್ರೆಷರಿ ಬಿಲ್ ಅಥವಾ ಗೌರ್ಮೆಂಟ್ ಬಾಂಡ್ಸಲ್ಲಿ 12% ಇಂಟ್ರೆಸ್ಟ್ ಕೊಡ್ತಿದ್ದಾರೆ. ಅದೇ ಪ್ರೈವೇಟ್ ಕಂಪ್ನಿಯಲ್ಲಿ 10% ಕೊಡ್ತಿದ್ದಾರೆ. ಅವ್ರೇನು ಮಾಡ್ತಾರೆ, ಆ ಬಾಂಡ್ನ ಅಥವಾ ಆ ಡಿಬೆಂಚರ್ಸ್ನ ಸೇಲ್ ಮಾಡಿಬಿಡ್ತಾರೆ 10%. ಈಗ ನಾವೇನು ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ತೊಗೊಳೋಣ, ಈಗ ಯಾವುದಾದ್ರೂ ಕೋಆಪ್ರೇಟಿವ್ ಸೊಸೈಟಿಗೆ ಹೋದರೆ 10% ಇಂಟ್ರೆಸ್ಟ್ ಕೊಡ್ತಾರೆ. ನಾವು ಅದೇ SBI ಹೋದರೆ 8% ಇಂಟ್ರೆಸ್ಟ್ ಕೊಡ್ತಾರೆ. ನಾವೇನು ಮಾಡ್ತೀವಿ, ಕೋಆಪ್ರೇಟಿವ್ ಸೊಸೈಟಿಗೆ ಹೋಗಿ ಇಂಟ್ರೆಸ್ಟ್ ಇಡ್ತೀವಿ, 10% ಬರುತ್ತಲ್ಲ ಅಂತ. ಫಾರ್ ಎಕ್ಸಾಂಪಲ್ ನಾವು ಬೇರೆ ಫ್ಯಾಕ್ಟರ್ಸ್ ನೋಡೋಣ, ಬರೀ ಇಂಟ್ರೆಸ್ಟ್ ಅಷ್ಟೇ ಕನ್ಸಿಡರ್ ಮಾಡೋಣ, ಆಯಿತಾ? ಸೊ ಅಲ್ಲಿ 8% ಕೊಡ್ತಾರೆ, ಇಲ್ಲಿ 10% ಕೊಡ್ತಾರೆ. ನಾವೇನು ಮಾಡ್ತೀವಿ, ಅಲ್ಲಿಂದ ತೊಗೊಂಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಹಾಗೇ ಓಕೆ, ಲೈಕ್ ದಟ್ ಓನ್ಲಿ ಡಿಬೆಂಚರ್ಸ್ನ ಅವ್ರು ಸೇಲ್ ಮಾಡ್ತಾರೆ, ಗೌರ್ಮೆಂಟ್ ಬಾಂಡ್ಸ್ನ ಪರ್ಚೇಸ್ ಮಾಡ್ತಾರೆ. ಓಕೆ, ವುಡ್ ಲೈಕ್ ಟು ಸ್ವಿಚ್ ಹಿಸ್ ಇನ್ವೆಸ್ಟ್ಮೆಂಟ್ ಫ್ರಮ್ ಪ್ರೈವೇಟ್ ಸೆಕ್ಟರ್ ಬಾಂಡ್ ಟು ಪಬ್ಲಿಕ್ ಸೆಕ್ಟರ್ ಬಾಂಡ್ಸ್. ಆಮೇಲಿಂದ ಇಫ್ ದ ಅದೇ ಥರ ಆದಾಗ, ಲೈಕ್ ವೈಸ್ ಇಫ್ ದ ಸ್ಟಾಕ್ ಮಾರ್ಕೆಟ್ ಡಿಪ್ರೆಸ್ ಕಂಡೀಷನ್, ಇನ್ವೆಸ್ಟರ್ ವುಡ್ ಲೈಕ್ ಟು ಶಿಫ್ಟ್ ದ ಮನಿ ಟು ದ ಬಾಂಡ್ ಮಾರ್ಕೆಟ್. ಏನು ಮಾಡ್ತಾರೆ, ಎಲ್ಲರೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಎಲ್ಲಿ ರಿಟರ್ನ್ ಜಾಸ್ತಿ ಬರುತ್ತೋ ಅಲ್ಲಿ ನಾವು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಹೋಗಿ ಕೋಆಪ್ರೇಟಿವ್ ಸೊಸೈಟಿಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಹಾಗೇ. ಸೊ ವಾಟ್ ದೇ ಡೂ, ಇನ್ವೆಸ್ಟರ್ ದೇ ವಿಲ್ ಸೆಲ್ ಆಲ್ ದ ಶೇರ್ ಆ್ಯಂಡ್ ದೇ ವಿಲ್ ಇನ್ವೆಸ್ಟ್ ಇನ್ ಅ ಬಾಂಡ್ ಮಾರ್ಕೆಟ್, ಗೌರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಮಾರ್ಕೆಟ್ ರಿಟರ್ನ್ ರಿಡ್ಯೂಸ್ ಆಗುತ್ತೆ. ಈಗ ಶೇರ್ ಮಾರ್ಕೆಟಲ್ಲಿ ರಿಟರ್ನ್ ಕಡಿಮೆ ಇದೆ ಅಂತಲೇ ಎಲ್ಲರೂ ಬಂದುಬಿಟ್ಟು ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಈಕ್ವಿಟಿ ಶೇರ್ದು ರಿಟರ್ನ್ ಕಡಿಮೆ ಇದೆ ಅಂತೇಳಿ ಎಲ್ಲ ಬಂದು ಬಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಬಾಂಡ್ ರೇಟ್ ಫಾಲ್, ಎಲ್ಲರೂ ಸೇಲ್ ಮಾಡಿದ ತಕ್ಷಣ ಏನಾಗುತ್ತೆ, ಈಗ ಸಪ್ಲೈ ಜಾಸ್ತಿ ಆಗಿದ ತಕ್ಷಣ ಏನಾಗುತ್ತೆ, ರೇಟ್ ಫಾಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ತೊಗೊಳೋಣ, ಈಗ ಆನಿಯನ್ ರೇಟ್ ಜಾಸ್ತಿ ಆಗಿದ ತಕ್ಷಣ ಏನು ಮಾಡ್ತಾರೆ ಅವರು, ಗೌರ್ಮೆಂಟ್ ಏನು ಮಾಡುತ್ತೆ, ಬೇರೆ ಕಂಟ್ರೀಸಿಂದ ಆನಿಯನ್ನ ಪರ್ಚೇಸ್ ಮಾಡ್ತಾರೆ. ಆ ಬೇರೆ ಕಂಟ್ರೀಸಿಂದ ಆನಿಯನ್ನ ಪರ್ಚೇಸ್ ಮಾಡಿ ಸಪ್ಲೈ ಮಾಡಿದ ತಕ್ಷಣ ಸಪ್ಲೈ ಡಿಮ್ಯಾಂಡ್ ಈಕ್ವಲ್ ಆಗುತ್ತೆ, ಪ್ರೈಸು ಡಿಕ್ರೀಸ್ ಆಗುತ್ತೆ. ಇಲ್ಲೂ ಏನು ಮಾಡ್ತಾರೆ, ಇಲ್ಲೂ ಹಾಗೆ ಆಗೋದು. ಯಾವಾಗ ನಿಮಗೆ ಎಲ್ಲರೂ ಮಾರ್ಬಿಟ್ಟು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಎಲ್ಲರೂ ಮಾರೋಕ್ಕೆ ಸ್ಟಾರ್ಟ್ ಆದಾಗ ರೇಟ್ ಫಾಲ್ ಆಗುತ್ತೆ. ಸಪ್ಲೈ ಜಾಸ್ತಿ ಆದಾಗಲೂ ಕೂಡ, ಈಗ ಟೊಮೊಟೊ ಸೀಸನಲ್ಲಿ ಏನಾಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ, ರೇಟ್ ಫಾಲ್ ಆಗುತ್ತೆ. ಆನಿಯನ್ ಜಾಸ್ತಿ ಸಪ್ಲೈ ಮಾಡಿದಾಗ ಏನಾಗ ಫಾಲ್ ಆಗುತ್ತೆ. ಹಾಗೆ ಶೇರ್ ಮಾರ್ಕೆಟಲ್ಲಿ ಎಲ್ಲರೂ ಸೇಲ್ ಮಾಡಿದಾಗ ಮ್ಯಾಕ್ಸಿಮಮ್, ಆಯಿತಾ, ರಿಟರ್ನ್ ಬರಲ್ಲ ಅಂತ. ಸೊ ವಾಟ್ ವಿಲ್ ಹ್ಯಾಪನ್, ದ ಶೇರ್ ಮಾರ್ಕೆಟ್ ರಿಟರ್ನ್ ವಿಲ್ ಕಮ್ ಡೌನ್, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್
ಓಕೆ, ಅಂಥದ್ದನ್ನು ನಾವೇನಂತ ಹೇಳ್ತೀವಿ, ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ಹೇಳ್ತೀವಿ. ಅಂದರೆ ಏನು, ಡಿಮ್ಯಾಂಡ್, ಈಗ ಶೇರಿಂದ ಬಾಂಡಿಗೆ ಶಿಫ್ಟ್ ಆಗ್ತಾರಲ್ಲ ಇನ್ವೆಸ್ಟರು, ಅದರಿಂದ ಮಾರ್ಕೆಟ್ ರಿಟರ್ನ್ ಕಡಿಮೆ ಆಗುತ್ತೆ, ಅದರಿಂದ ನಿಮಗೆ ಬರಬೇಕಾಗಿರುವಂಥ ರಿಟರ್ನು ಕಡಿಮೆ ಆಗುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ಹೇಳ್ತೀವಿ. ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆಗೋದ್ರಿಂದ ಶೇರ್ ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟ್ ರೆಡ್ಯೂಸ್ ಆದರೆ, ಸೆನ್ಸೆಕ್ಸ್ ರೆಡ್ಯೂಸ್ ಆದರೆ, ನಿಮ್ಮ ಕಂಪ್ನಿ ಏನು ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕಡಿಮೆ ಈಕ್ವಿಟಿ ಶೇರು ಸೇಲ್ ಆದರೆ, ಅದನ್ನು ನಾವೇನಂತ ಹೇಳ್ತೀವಿ, ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ಹೇಳ್ತೀವಿ. ಮಾರ್ಕೆಟ್ ಶಿಫ್ಟ್ ಆಗೋದ್ರಿಂದ ಮಾರ್ಕೆಟ್ ರಿಟರ್ನ್ ಕಡಿಮೆ ಆಗುತ್ತೆ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಕಡಿಮೆ ಆಗುತ್ತೆ, ನಿಮಗೆ ಲಾಸ್ ಆಗುತ್ತೆ ಅಂತ. ಓಕೆ, ಇದನ್ನು ನಾವು ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ರಿಸ್ಕ್ ಅಂತಂದರೆ ಇಲ್ಲಿ ಜಾಕ್ ಕ್ಲಾರ್ಕ್ ಫ್ರಾನ್ಸಿಸ್ ಡಿಫೈನ್ ಮಾರ್ಕೆಟ್ ರಿಸ್ಕ್ ಆಸ್ ದ ಪೋರ್ಷನ್ ಆಫ್ ಟೋಟಲ್ ವೇರಿಯಬಿಲಿಟಿ ಆಫ್ ರಿಟರ್ನ್ ಕಾಸ್ಡ್ ಬೈ ದ ಆಲ್ಟರ್ನೇಟಿವ್ ಫೋರ್ಸಸ್ ಆಫ್ ಬುಲ್ಲಿಶ್ ಆ್ಯಂಡ್ ಬೇರಿಶ್ ಮಾರ್ಕೆಟ್ ಅಂತ ಹೇಳ್ತಾನೆ. ಅಂದರೆ ವೇರಿಯಬಿಲಿಟಿ ಆಫ್ ರಿಟರ್ನ್ ನಮಗೆ ಕಡಿಮೆ ಆದ್ರೇ ನಾವು ಅದನ್ನು ರಿಸ್ಕ್ ಅನ್ನೋದು, ಜಾಸ್ತಿ ಆದರೆ ಅಲ್ಲ, ನಾನು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ಬಂದರೆ ಅದನ್ನು ನಾವು ರಿಸ್ಕ್ ಅಂತ ಹೇಳ್ತೀವಿ. ಆ ರಿಟರ್ನ್ ಯಾವ ಫ್ಯಾಕ್ಟರಿಂದ ಕಡಿಮೆ ಆಗುತ್ತೆ ಅದನ್ನು ನಾವು ನೋಡೋಣ. ಸೊ ಇಲ್ಲಿ ಪೋರ್ಷನ್ ಆಫ್ ಟೋಟಲ್ ವೇರಿಯಬಿಲಿಟಿ ಆಫ್ ರಿಟರ್ನ್ ಕಾಸ್ ಬೈ, ಏನು ಈ ರೇಟ್ ನಮಗೆ ರಿಟರ್ನ್ ಏನು ಕಡಿಮೆ ಆಗುತ್ತೆ ಯಾವುದರಿಂದ, ಈ ಬುಲ್ಲಿಶ್ ಮತ್ತು ಬೇರಿಶ್ ಮಾರ್ಕೆಟಿಂದ. ಬುಲ್ಲಿಶ್ ಅಂತಂದರೆ ಇಲ್ಲಿ ಯಾವಾಗಲೂ ಏನು ಮಾಡ್ತಾರೆ ಅಂತಂದರೆ, ಈ ಬುಲ್ ಮಾರ್ಕೆಟಲ್ಲಿ ಪ್ರೈಸಸ್ ಯಾವಾಗಲೂ ಇನ್ಕ್ರೀಸ್ ಆಗುತ್ತೆ, ಬಿಯರ್ ಮಾರ್ಕೆಟಲ್ಲಿ ಪ್ರೈಸಸ್ ಯಾವಾಗಲೂ ಡಿಕ್ರೀಸ್ ಆಗುತ್ತೆ. ಪ್ರೈಸಸ್ ಸಿ ಸೆನ್ಸೆಕ್ಸ್ ಇಫ್ ಇಟ್ ಇಸ್ ಇನ್ಕ್ರೀಸಿಂಗ್ ವಿ ಕಾಲ್ ಇಟ್ as a bullish market, ಇಫ್ ಇಟ್ ಇಸ್ ಡಿಕ್ರೀಸಿಂಗ್ ವಿ ಕಾಲ್ ಇಟ್ as a bearish market ಅಂತ ಹೇಳ್ತೀವಿ. ಸೊ ಈ ಪ್ರೈಸಸ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗೋದ್ರಿಂದ ಮಾರ್ಕೆಟಲ್ಲಿ ರಿಟರ್ನ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಅಂದರೆ ನಮ್ಮ ರಿಟರ್ನು ನಾವು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ಬರುತ್ತೆ. ಓಕೆ, ಯಾವಾಗಂತ ನೋಡೋಣ. ವೆನ್ ದ ಸೆಕ್ಯೂರಿಟಿ ಇಂಡೆಕ್ಸ್ ಮೂವ್ಸ್ ಅಪ್ವರ್ಡ್, ಇದು ಮೀನಿಂಗ್, ಅದು ಬುಲ್ಲಿಶ್ ಮಾರ್ಕೆಟ್ ಬೇರಿಶ್ ಮಾರ್ಕೆಟ್ ಅಂತ ಹೇಳಿರೋದು. ನೆಕ್ಸ್ಟ್ ಕಮ್ ಬ್ಯಾಕ್ ಟು ದ ಸೆಕೆಂಡ್ ಪ್ಯಾರಾಗ್ರಾಫ್. ದ ಫೋರ್ಸಸ್ ಅಫೆಕ್ಟ್ ದ ಮಾರ್ಕೆಟ್ ಆರ್ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಇವೆಂಟ್. ಮಾರ್ಕೆಟ್ನ ಅಫೆಕ್ಟ್ ಯಾವ ಫ್ಯಾಕ್ಟರ್ ಅವೆಂಟ್ ಮಾಡುತ್ತೆ ಅಂದರೆ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಅಂತ ಹೇಳ್ತೀವಿ. ಯಾವುದದು ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಇವೆಂಟ್ ಅಂದರೆ ಅಂತ ನೋಡೋಣ. ಇಲ್ಲಿ ಟ್ಯಾಂಜಿಬಲ್ ಇವೆಂಟ್ಸ್ ಆರ್ ರಿಯಲ್ ಇವೆಂಟ್ಸ್. ಟ್ಯಾಂಜಿಬಲ್ ಇವೆಂಟ್ ಅಂದರೆ ರಿಯಲ್ ಇವೆಂಟ್. ಎಕ್ಸಾಂಪಲ್, ಅರ್ಥ್ಕ್ವೇಕ್ ಆಗೋದು, ಲ್ಯಾಂಡ್ ಸ್ಲೈಡ್ ಆಗೋದು, ಹೆವಿ ರೈನ್ಫಾಲ್ ಆಗೋದು, ಆಯಿತಾ, ಈ COVID-19, ದಟ್ ಈಸ್ ಆಲ್ಸೋ ವಾರ್, ಪೊಲಿಟಿಕಲ್ ಅನ್ಸರ್ಟನಿಟಿ, ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಕರೆನ್ಸಿ, ಆಯಿತಾ. ಇದನ್ನೆಲ್ಲನೂ ಕೂಡ ನಾವೇನಂತ ಹೇಳ್ತೀವಿ, ರಿಯಲ್ ಇವೆಂಟ್ ಅಂತ ಹೇಳ್ತೀವಿ. ಈ ಎಲ್ಲ ಈವೆಂಟ್ ಆಗೋದ್ರಿಂದ ರಿಟರ್ನ್ ಕಡಿಮೆ ಆಗುತ್ತೆ. ಹೇಗೆ ಕಡಿಮೆ ಆಗುತ್ತೆ ಅಂತ ನೋಡೋಣ. ಓಕೆ, ಇಂಟ್ಯಾಂಜಿಬಲ್ ಇವೆಂಟ್ಸ್ ಆರ್ ರಿಲೇಟೆಡ್ ಟು ಮಾರ್ಕೆಟ್ ಸೈಕಾಲಜಿ. ಇಂಟ್ಯಾಂಜಿಬಲ್ ಇವೆಂಟ್ ಅಂದರೆ ಮಾರ್ಕೆಟ್ ಸೈಕಾಲಜಿ ಅಂದರೆ ಏನಾಗುತ್ತೋ, ಮಾರ್ಕೆಟ್ ಬಿದ್ದೋಗ್ಬಿಟ್ರೆ, ಮಾರ್ಕೆಟ್ ಇನ್ಕ್ರೀಸ್ ಆಗಿಬಿಟ್ರೆ ಅನ್ನೋದು ರಿಯಾಕ್ಷನ್ಸ್. ಈಗ ಅರ್ಥ್ಕ್ವೇಕ್ ಆದಮೇಲೆ, ವಾರ್ ಡಿಕ್ಲೇರ್ ಆದಾಗ, ಅಥವಾ ಈ COVID-19ಇಂದ, ಅಥವಾ ಏನಾದರೂ ಪೊಲಿಟಿಕಲ್ ಅನ್ಸ್ಟೇಬಿಲಿಟಿ ಆದಾಗ, ಅಥವಾ ಹೆವಿ ರೈನ್ಫಾಲ್ ಆದಾಗ, ಓಕೆ. ಸೊ ಅದಕ್ಕೆ ಪೀಪಲ್ ರಿಯಾಕ್ಷನ್ಸ್ ಏನಿರುತ್ತಲ್ಲ ಅದನ್ನು ನಾವೇನಂತ ಹೇಳ್ತೀವಿ, ಸೈಕಾಲಜಿ ಅಂತ ಹೇಳ್ತೀವಿ. ಅದನ್ನು ಇಂಟ್ಯಾಂಜಿಬಲ್ ಇವೆಂಟ್ ಅಂತ ಹೇಳ್ತೀವಿ. ದ ಮಾರ್ಕೆಟ್ ಸೈಕಾಲಜಿ ಈಸ್ ಅಫೆಕ್ಟೆಡ್ ಬೈ ದ ರಿಯಲ್ ಇವೆಂಟ್. ಈಗ ಹೆವಿ ರೈನ್ಫಾಲ್ ಆದರೂ, ಅರ್ಥ್ಕ್ವೇಕ್ ಆದರೂ, ಆ ಎಲ್ಲ ಮಾರ್ಕೆಟ್, ಈಗ ಎಕಾನಮಿ ಕಂಟ್ರಿಯಲ್ಲಿ ಏನೇ ಇವೆಂಟ್ ಆದರೂ ಕೂಡ ಅದಕ್ಕೆ ಸ್ಟಾಕ್ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಓಕೆ, ಸೊ ಅಲ್ಲಿ ಅದನ್ನು ರಿಯಾಕ್ಷನ್ ಆಗುತ್ತೆ. ಮಾರ್ಕೆಟ್ ಸೈಕಾಲಜಿ ಅಫೆಕ್ಟ್ ದ ರಿಯಲ್ ಇವೆಂಟ್ ಅಂತ. ಹೇಗೆ ಅಂತ ನೋಡೋಣ. ದ ರಿಯಾಕ್ಷನ್ ಟು ಟ್ಯಾಂಜಿಬಲ್ ಇವೆಂಟ್ ಬಿಕಮ್ ಓವರ್ ರಿಯಾಕ್ಷನ್ ಅಂಡ್ ದ ಪುಷ್ ದ ಮಾರ್ಕೆಟ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ. ಏನಾಗುತ್ತೆ, ಈಗ ಈ ಮಂತಲ್ಲಿ COVID-19 ಕಡಿಮೆ ಆಗ್ಬೋದು ಅಂತಿರುತ್ತೆ, ಆಯಿತಾ, ಬಟ್ ಅದು ಕಡಿಮೆ ಆಗಲ್ಲ, ನೆಕ್ಸ್ಟ್ ಮಂತ್ಗೂ ಕಡಿಮೆ ಆಗಲ್ಲ. ನಾವೇನು ಗೊತ್ತೀನಿ, 2 ತಿಂಗಳು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅದು ರಿಯಾಕ್ಷನ್ಸ್ಗೆ ಏನಾಗುತ್ತೆ, ಓವರ್ ರಿಯಾಕ್ಷನ್ ಆಗುತ್ತೆ. ಅರ್ಥ್ಕ್ವೇಕ್ ಅಥವಾ ಈಗ ವಾರ್ ಕಡಿಮೆ, ವಾರ್ ಟೈಮಲ್ಲಿ ಏನೋ ವಾರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ರಿಯಾಕ್ಷನ್ಸ್ ಕೊಟ್ಟಾಗ, ಅಥವಾ ಓವರ್ ರಿಯಾಕ್ಷನ್ ಇದ್ದಾಗ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಯಾವ್ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್, ಯೂಶ್ವಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂತಲೇ ಹೇಳೋಣ, ಯಾವ್ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಪಾರ್ಟೀಸ್ ಚೇಂಜ್ ಆಗುತ್ತಲ್ಲ, ಈಗ BJP ಇದೆ, ನೆಕ್ಸ್ಟ್ ಕಾಂಗ್ರೆಸ್ ಬರುತ್ತೆ, ಯಾವ ಪಾರ್ಟಿ ಎಲೆಕ್ಷನ್ ಗೆದ್ದಿದೆ ಅನ್ನೋದ್ರ ಬೇಸಿಸ್ ಮೇಲೆ ಸೆನ್ಸೆಕ್ಸ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತೆ. ಬಜೆಟ್ ಅನೌನ್ಸ್ ಆದಾಗ ಡಿಕ್ರೀಸ್ ಆಗುತ್ತೆ. ನಾನು ನಿಮಗೆ ಯಾವುದು ಫಂಡಮೆಂಟಲ್ ಅನಾಲಿಸಿಸ್ ಹೇಳಿದ್ನಲ್ಲ, ಎಕನಾಮಿಕಲ್ ಫ್ಯಾಕ್ಟರ್ಸ್ ಯಾವ್ಯಾವುದೆಲ್ಲ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಆ ಎಲ್ಲ ಫ್ಯಾಕ್ಟರ್ಸ್ನೇ ನಾವೇನಂತ ಹೇಳ್ತೀವಿ, ರಿಯಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಅರ್ಥ್ಕ್ವೇಕ್ ಆದಾಗ, ಸುನಾಮಿ ಆದಾಗ, ಏನೇ ಒಂದು ಈವೆಂಟ್ ಆದಾಗ ಆ ಈವೆಂಟಿಗೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ, ಆ ಟೈಮಿಗೆ ಮಾತ್ರ, ತುಂಬ ಟೈಮ್ ಇರೋದಿಲ್ಲ, ಬಟ್ ಆ ಟೈಮ್. Okay, so here the reactions to tangible events become overreaction by the push the market into particular direction. So this type of overreaction affects the market adversely and the prices of scripts fall down ಅಂತ. ಅಂದರೆ ಈಗ ಯಾವುದೋ ಒಂದು ಇವೆಂಟ್ ಅರ್ಥ್ಕ್ವೇಕ್ ಆಗಿದೆ, ಅಥವಾ ಯಾವುದೋ ಒಂದು ಇವೆಂಟ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಮೈನಿಂಗ್ ಬ್ಯಾನ್ ಮಾಡಿದ್ದಾರೆ ಕರ್ನಾಟಕದಲ್ಲಿ,
ಆಯಿತಾ. ಈ ಮೈನಿಂಗ್ ಬ್ಯಾನ್ ಮಾಡಿದಾಗ ಅದಕ್ಕೆ ರಿಯಾಕ್ಷನ್ಸ್ ಏನಿರುತ್ತೆ, ಓವರ್ ರಿಯಾಕ್ಷನ್ ಆಗುತ್ತೆ. ಇನ್ನು ಮುಂದಕ್ಕೆ ಈ ಮೈನಿಂಗ್ ಕಂಪ್ನೀಸಲ್ಲಿ ಐರನ್ ಸ್ಟೀಲ್ ಕಂಪ್ನೀಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಪ್ರಾಫಿಟ್ ಬರಲ್ಲ, ಈ ಮೈನಿಂಗ್ ಕಂಪ್ನೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ರಿಟರ್ನ್ ಕಡಿಮೆ ಆಗುತ್ತೆ. ಸಪ್ಲೈ ಜಾಸ್ತಿ ಆದಾಗ ಪ್ರೈಸ್ ಏನಾಗುತ್ತೆ, ಫಾಲ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಟ್ ಫಾಲ್ ಬಿಲೋ ದೇರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ. ಫ್ಯೂಚರ್ ವ್ಯಾಲ್ಯೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ₹1000 ಅಂತ, ಅದಕ್ಕಿಂತ ಕಡಿಮೆ ಬಿಲೋ ಇದಾಗ್ಬಿಡುತ್ತೆ. ಈಗ USA ನೆಕ್ಸ್ಟು ಫಾರ್ ಎಕ್ಸಾಂಪಲ್ IT ಕಂಪನಿ ರಿಲೇಟೆಡ್ ಒಂದು ಇಶ್ಯೂಸ್ ತೊಗೊಳೋಣ. ಈ USA ನೆಕ್ಸ್ಟು ಜಾಬ್ಸ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಗಿದೆ. ಅವ್ರಿನ್ನು ಯಾವುದೇ ಜಾಬ್ಸ್ನ ಫಾರಿನ್ ಕಂಟ್ರೀಸ್ಗೆ ಜಾಬ್ಸ್ ಕೊಡಲ್ಲ, ಬಿಸ್ನೆಸ್ ಕೊಡಲ್ಲ ಅಂತ ತಿಳ್ಕೊಳ್ಳಿ. ಹಾಗೇನಾಗುತ್ತೆ, ಸಡನ್ ಐ ಟಿ ಕಂಪ್ನಿ ಆಯಿತು, IT ಇಂಡಸ್ಟ್ರಿ ಫಾಲ್ ಡೌನ್ ಆಗುತ್ತೆ, IT ಶೇರ್ಸ್ ಎಲ್ಲ ಫಾಲ್ ಡೌನ್ ಆಗುತ್ತೆ. ಅಂದರೆ ಓವರ್ ರಿಯಾಕ್ಷನ್ ಅಂತ. ಏನೇ ಒಂದು ಇವೆಂಟಿಗೂ ಕೂಡ ಈಗ ಯಾವುದೇ ಒಂದು ಈವೆಂಟಿಗೆ ರಿಯಾಕ್ಷನ್ಸ್ ಏನಾಗಿ ಓವರ್ ರಿಯಾಕ್ಷನ್ ಆಗ್ಬಿಟ್ಟು ಅದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಫುಲ್ ಫಾಲ್ ಡೌನ್ ಆಗುವಂಥ, ಆಯಿತಾ. ಈಗ ನೋಡಿ, ಯಾವುದೇ ಒಂದು ಸೆಕ್ಟಾರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಾಗ ಅಥವಾ ಸೆಕ್ಟಾರ್ನ ಬಿಟ್ಟು ಬೇರೆ ಸೆಕ್ಟಾರ್ಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಅದು ಯಾವ ರೀತಿ ಎಲ್ಲ ಎಫೆಕ್ಟ್ ಆಗ್ಬೋದು ಅಂತ. ಸೊ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟು ಫಾರಿನ್ ಕಂಪ್ನೀಸ್ ರಿಟರ್ನ್ಸ್ನ ರಿಡ್ಯೂಸ್ ಮಾಡ್ಬೋದು, ಮೈಟ್ ಬಿ ದೇ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್. ಓಕೆ, ಇದನ್ನು ನಾವೇನು ಹೇಳ್ತೀವಿ, ಮಾರ್ಕೆಟ್ ರೇಟ್ ರಿಸ್ಕ್ ಅಂತ ಹೇಳ್ತೀವಿ. ಅಂದರೆ ಮಾರ್ಕೆಟ್ ರಿಯಾಕ್ಷನ್ಸ್ ಏನಿದೆ ಅದರಿಂದ, ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆಗೋದ್ರಿಂದ, ಯಾವುದೋ ಒಂದು ಇವೆಂಟ್ ನನಗೇನೋ ಗೊತ್ತಿದೆ, ಅದು ಬೇಕಂದರೆ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಆಯಿತಾ. ರೆಸೆಷನ್ ಆಗಿರ್ಬೋದು, ಅಥವಾ ಮಾರ್ಕೆಟ್ ಅವರು ಏನು ಮಾಡ್ತಾರೆ, ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ಅಯ್ಯೋ ಮುಂದೆ ಏನೋ ಒಂದು ಫಿಯರ್ ಸ್ಟಾರ್ಟ್ ಆಗುತ್ತೆ, ಮುಂದೆ ಈ ಪ್ರೈಸ್ ಜಾಸ್ತಿ ಆಗ್ತಾನೆ ಇರ್ಬೋದು, ಮಾರ್ಕೆಟ್ ಬಿದ್ದೋಗ್ಬೋದು, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆಲ್ಲ ಲಾಸ್ ಆಗಿಬಿಡುತ್ತೆ, ನಾನು ಈಗಲೇ ಸೇಲ್ ಮಾಡಿಬಿಡೋಣ ಅಂತ ಎಲ್ಲ ಸೇಲ್ ಮಾಡ್ತಾರೆ. ಆಟೋಮೆಟಿಕ್ ಏನಾಗುತ್ತೆ, ರಿಟರ್ನ್ ಕಡಿಮೆ ಆಗುತ್ತೆ. ಓಕೆ, ಸೊ ಇದನ್ನು ನಾವೇನಂತ ಹೇಳ್ತೀವಿ, ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತೀವಿ. ಮಾರ್ಕೆಟ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಓವರ್ ರಿಯಾಕ್ಷನ್ಸ್ ಇದ್ದರೆ ಏನಾಗಲ್ಲ, ಓವರ್ ರಿಯಾಕ್ಷನ್ ಆದಾಗ ಏನಾಗುತ್ತೆ, ಪ್ರೈಸು ಬೀಳುತ್ತೆ. ಮಾರ್ಕೆಟ್ ಯಾವಾಗ ಬೀಳುತ್ತೆ, ರಿಟರ್ನ್ ಕಡಿಮೆ ಆಗುತ್ತೆ. ಮಾರ್ಕೆಟ್ ಬೀಳುತ್ತೆ ಅಂದರೆ, ಈಗ ನಾನು ತೊಗೊಳಕ್ಕೆ ₹700 ಇತ್ತು, ಮಾರ್ಕೆಟ್ ಬಿದ್ದೋಯ್ತು ಅಂತ ಹೇಳಿ ₹500 ಬರುತ್ತೆ. ಆಗ ನಮಗೆ ಪ್ರಾಫಿಟ್ ಆಗುತ್ತಾ, ಲಾಸೇ ಆಗುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿದ ರಿಟರ್ನ್ಗಿಂತ ಕಡಿಮೆ ಆಗುತ್ತೆ. ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೀವಿ, ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತೀವಿ. ಈ ಮಾರ್ಕೆಟ್ ಬುಲ್ಲಿಶ್ ಮಾರ್ಕೆಟಿಂದ ಬೇರಿಶ್ ಮಾರ್ಕೆಟಿಂದ ಬುಲ್ಲಿಶ್ ಮಾರ್ಕೆಟ್ ಆದಾಗ, ಕನ್ವರ್ಟ್ ಆದಾಗ, ಯೂಶ್ವಲಿ ಇದು ಬುಲ್ಲಿಶ್ ಮಾರ್ಕೆಟಿಂದ ಬೇರಿಶ್ ಮಾರ್ಕೆಟ್ ಆದಾಗ ಪ್ರೈಸ್ ಡಿಕ್ರೀಸ್ ಆಗಿದ್ದರಿಂದ ನಮಗೆ ರಿಟರ್ನ್ ಕಡಿಮೆ ಆಯಿತು, ಆಯಿತಾ. ಅದನ್ನು ನಾವೇನಂತ ಹೇಳ್ತೀವಿ, ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮಾರ್ಕೆಟ್ ರಿಸ್ಕ್ ಆಯಿತು, ಇನ್ಫ್ಲೇಷನ್ ಆಯಿತು, ಇಂಟ್ರೆಸ್ಟ್ ರೇಟ್ ಆಯಿತು, ಇದೆಲ್ಲ ಕೂಡ ಸಿಸ್ಟಮ್ಯಾಟಿಕ್ ರಿಸ್ಕ್ ಇದು. ಓಕೆ, ನೆಕ್ಸ್ಟ್ ಕಮ್ ಬ್ಯಾಕ್ ಟು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಇಟ್ ಈಸ್ ಅವಾಯ್ಡಬಲ್, ಕಂಟ್ರೋಲಬಲ್ ಅಂತ ಏನು ಹೇಳುತ್ತೆ ಅಂತ. ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ರೆಪ್ರೆಸೆಂಟ್ಸ್ ದ ಫ್ಲಕ್ಚುಯೇಷನ್ ಇನ್ ರಿಟರ್ನ್ ಫ್ರಮ್ ಎ ಇನ್ವೆಸ್ಟ್ಮೆಂಟ್ ಡ್ಯೂ ಟು ಫ್ಯಾಕ್ಟರ್ಸ್ ವಿಚ್ ಆರ್ ಸ್ಪೆಸಿಫಿಕ್ ಟು ದ ಪರ್ಟಿಕ್ಯುಲರ್ ಫರ್ಮ್ ಆ್ಯಂಡ್ ನಾಟ್ ಟು ದ ಮಾರ್ಕೆಟ್ ಅಂತ ಹೇಳ್ತೀವಿ. ಅಂದರೆ ಪರ್ಟಿಕ್ಯುಲರ್ ಕಂಪ್ನಿಗೆ ಮಾತ್ರ ಅಫೆಕ್ಟ್ ಆಗುವಂಥದ್ದು. ನಾನು ಹೇಳಿದ್ನಲ್ಲ, IT ಇಂಡಸ್ಟ್ರಿದು ಆಗ ಎಕ್ಸಾಂಪಲ್ ಕೊಟ್ಟನಲ್ಲ, USA ಏನಾದರೂ ಬಿಸ್ನೆಸ್ನ ಇಂಡಿಯಾಗೆ ಕೊಡಬಾರ್ದು, ಎಲ್ಲ ಬಿಸ್ನೆಸ್ನ USA ಅರೈಸ್ ಆಗುವಂಥ ಬಿಸ್ನೆಸ್, ಈಗ IT ಬಿಸ್ನೆಸ್ ಏನಿದೆ ಅದನ್ನು ಇಂಡಿಯಾದವ್ರಿಗೆ ಫಾರಿನ್ ಕಂಟ್ರೀಸ್ ಕೊಡೋ ಬದಲು, ಫಾರಿನ್ ಕಂಟ್ರೀಸ್ ಕೊಡೋ ಬದಲು ಅಮೇರಿಕನ್ಸ್ಗೆ ಜಾಬ್ ಕೊಡಬೇಕು ಅಂತ ಆದರೆ, ಅಮೇರಿಕನ್ಸ್ಗೆ ಬಿಸ್ನೆಸ್ ಕೊಡಬೇಕು ಅಂತ ಆದರೆ, ದ್ಯಾಟ್ ವಿಲ್ ಅಫೆಕ್ಟ್ ದ IT ಇಂಡಸ್ಟ್ರಿ. ಅಂದರೆ ಪರ್ಟಿಕ್ಯುಲರಾಗಿ IT ಕಂಪ್ನಿ ಅಥವಾ ಪರ್ಟಿಕ್ಯುಲರಾಗಿ ಒಂದು ಸೆಕ್ಟಾರಿಗೆ ಮಾತ್ರ ಅಫೆಕ್ಟ್ ಆಗುವಂಥದ್ದು. ಅದನ್ನು ನಾವೇನಂತ ಹೇಳ್ತೀವಿ, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ UB ಗ್ರೂಪ್ ಆಫ್ ಕಂಪನಿ ಆಯಿತಾ. ಸೊ ಅಲ್ಲಿ ಏನು ಇಶ್ಯೂ, UB ಗ್ರೂಪ್ ಆಫ್ ಏನು ಇಶ್ಯೂ ಇದೆ, ಅದರಿಂದ ಮಾರ್ಕೆಟ್ ಏನು ರಿಡ್ಯೂಸ್ ಆಯಿತು, ಅದು ಅಪ್ಲಿಕಬಲ್ ಟು ಓನ್ಲಿ ಟು ದಟ್ ಪರ್ಟಿಕ್ಯುಲರ್ ಕಂಪನಿ. ಆ ಪರ್ಟಿಕ್ಯುಲರ್ ಕಂಪ್ನಿ ಅಥವಾ ಪರ್ಟಿಕ್ಯುಲರ್ ಸೆಕ್ಟಾರಿಗೆ ಮಾತ್ರ ಅನ್ವಯಿಸುವಂಥದ್ದು. ಪರ್ಟಿಕ್ಯುಲರ್ ಒಂದು ಕಂಪ್ನಿಗೆ ಮಾತ್ರ ರಿಸ್ಕ್ ಆದರೆ, ಒಂದು ಕಂಪ್ನಿ ಮಾತ್ರ ಅದು ಅಫೆಕ್ಟ್ ಆದರೆ, ಅದನ್ನು ನಾವೇನಂತ ಹೇಳ್ತೀವಿ, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಹೇಳ್ತೀವಿ. ಐ ವಿಲ್ ರಿಪೀಟ್, ಅನ್ಸಿಸ್ಟಮ್ಯಾಟಿಕ್ ರೆಪ್ರೆಸೆಂಟ್ ದ ಫ್ಲಕ್ಚುಯೇಷನ್ ಇನ್ ರಿಟರ್ನ್ ಫ್ರಮ್ ಆ್ಯನ್ ಇನ್ವೆಸ್ಟ್ಮೆಂಟ್ ಡ್ಯೂ ಟು ಫ್ಯಾಕ್ಟರ್ಸ್ ವಿಚ್ ಆರ್ ಸ್ಪೆಸಿಫಿಕ್ ಟು ದ ಪರ್ಟಿಕ್ಯುಲರ್ ಫರ್ಮ್ ಅಂತ. ಪರ್ಟಿಕ್ಯುಲರ್ ಕಂಪ್ನಿಗೆ ಮಾತ್ರ ಅಫೆಕ್ಟ್ ಆಗುವಂಥದ್ದು, ಆ್ಯಂಡ್ ನಾಟ್ ದ ಮಾರ್ಕೆಟ್ ಆಸ್ ಎ ಹೋಲ್. ಪರ್ಟಿಕ್ಯುಲರ್ ಕಂಪ್ನಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಕಾಂಪಿಟೇಟರ್ಸ್ ಯಾರಾದರೂ, ಫಾರಿನ್ ಕಂಪ್ನೀಸ್ ಯಾವುದಾದ್ರೂ ಇಂಡಿಯಾಗೆ ಎಂಟರ್ ಆದಾಗ, ಓಕೆ, ಸೊ ಈಗ ವಾಲ್ಮಾರ್ಟ್ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ತೊಗೊಳೋಣ, ಈಗ ಡಿಮಾರ್ಟ್, ಈಗ ಸೂಪರ್ ಮಾರ್ಕೆಟಲ್ಲೆಲ್ಲ, ಈಗ ಮೆಟ್ರೋ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಮೆಟ್ರೋ ಅಂದರೆ ಮೆಟ್ರೋ ಟ್ರೈನ್ ಅಲ್ಲ, ಮೆಟ್ರೋ ಅಂದರೆ ಇದು ಸೂಪರ್ ಮಾರ್ಕೆಟ್ಗೆ ಸೂಪರ್ ಮಾರ್ಕೆಟ್. ಈಗ ನಾವೇನು ಮಾಡ್ತೀವಿ, ಸೂಪರ್ ಮಾರ್ಕೆಟ್ಗೆ ಹೋದರೆ ನಮ್ಗೆ ಏನೇನು ಬೇಕೆಲ್ಲ ನಾವು ಇಂಡಿವಿಜುವಲಾಗಿ ನಮ್ಮ ಮನೆಗೆ ಬೇಕಾಗಿರುವಂಥ ಪ್ರಾವಿಷನ್ಸ್ನ ಪರ್ಚೇಸ್ ಮಾಡ್ತೀವಿ.
ಈ ಮೆಟ್ರೋ ಅನ್ನೋದೇನಿದೆ ಸೂಪರ್ ಮಾರ್ಕೆಟ್, ಅಲ್ಲಿ ನೀವೇನಾದರೂ ಹೋದರೆ ಪರ್ಚೇಸ್ ಮಾಡಬೇಕಾಗಿರೋದು ಹ್ಯೂಜ್ ಅಮೌಂಟಿಗೆ ಪರ್ಚೇಸ್ ಮಾಡಬೇಕಾಗುತ್ತೆ. ಇಂಡಿವಿಜುವಲ್ಸು ದಿ ಕ್ಯಾನ್ ಗೋ ಆನ್ ಪರ್ಚೇಸ್, ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡೋದು. ಈಗ ನೀವು ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರೆ ಸೂಪರ್ ಮಾರ್ಕೆಟಲ್ಲಿ ತೊಗೋಬೋದು. ಅಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡೋಲ್ಲ, ಒಂದು ಫುಲ್ ಬಂಡಲ್ ಆಫ್ ಒಂದು ಫುಲ್ ಬಾಕ್ಸ್ ಬಿಸ್ಕೆಟ್ ಕೊಡ್ತಾರೆ, ಆಯಿತಾ. ಅದನ್ನು ಸೂಪರ್ ಮಾರ್ಕೆಟ್ ಅಂತ ಹೇಳ್ತೀವಿ. ಈಗ ಆ ಬಿಸ್ನೆಸ್ ಬರೋದ್ರಿಂದ ಹೋಲ್ಸೇಲ್ ಮಾರ್ಕೆಟಲ್ಲಿ ಇರೋವಂಥ ಡೀಲರ್ಸ್ಗೆ ಎಫೆಕ್ಟ್ ಆಗುತ್ತೆ, ಇರೋ ಎಕ್ಸಿಸ್ಟಿಂಗ್ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ, ಆಯಿತಾ. ಅದನ್ನು ನಾವೇನಂತ ಹೇಳ್ತೀವಿ, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಬೇರೆ ಬೇರೆ ಫ್ಯಾಕ್ಟರ್ಸ್ ಬರುತ್ತೆ ಇದರಲ್ಲಿದೆ. ದೀಸ್ ಫ್ಯಾಕ್ಟರ್ಸ್ ಮೇ ಆಲ್ಸೋ ಬಿ ಕಾಲ್ಡ್ ಫ್ರಮ್ ಸ್ಪೆಸಿಫಿಕ್ ಆ್ಯಂಡ್ ಅಫೆಕ್ಟ್ ಒನ್ ಫರ್ಮ್ ವಿತೌಟ್ ಅಫೆಕ್ಟಿಂಗ್ ಅದರ್ ಫರ್ಮ್ ಅಂತ. ಬೇರೆ ಕಂಪ್ನೀಸ್ ಇದಾಗಲ್ಲ, ಬರೀ ಪರ್ಟಿಕ್ಯುಲರ್ ಕಂಪ್ನಿಗೆ ಮಾತ್ರ ಎಫೆಕ್ಟ್ ಆಗ್ಬೋದು. ಈಗ ಓಕೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಎ ಫ್ಲಕ್ಚುಯೇಷನ್ ಇನ್ ದ ಪ್ರೈಸ್ ಆಫ್ ಎ ಕ್ರೂಡ್ ಆಯಿಲ್ ವಿಲ್ ಎಫೆಕ್ಟ್ ದ ಫಾರ್ಚೂನ್ ಆಫ್ ಪೆಟ್ರೋಲಿಯಂ ಕಂಪನಿ ಬಟ್ ನಾಟ್ ದ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗೋದು, ಟ್ರಾನ್ಸ್ಪೋರ್ಟೇಷನ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ಆದರೆ ಟೆಕ್ಸ್ಟೈಲ್ ಕಂಪ್ನಿ ಎಫೆಕ್ಟ್ ಆಗಲ್ಲ ಅದು, ಆಯಿತಾ. ನೆಕ್ಸ್ಟ್, as the unsystematic risk result from the random event that tend to unique to an industry or firm, this risk is random in nature ಅಂತ. ಯುನೀಕ್ ಅದೇನು ಪರ್ಟಿಕ್ಯುಲರ್ ಫರ್ಮ್ ಅಥವಾ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಅಥವಾ ಪರ್ಟಿಕ್ಯುಲರ್ ಯುನೀಕ್ ಆಗಿರುತ್ತೆ, ಓನ್ಲಿ ಒಂದು ಕಂಪ್ನಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ, ಎಲ್ಲ ಕಂಪ್ನಿಗೂ ಎಫೆಕ್ಟ್ ಆಗಲ್ಲ. ಓಕೆ, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಈಸ್ ಆಲ್ಸೋ ಕಾಲ್ಡ್ ಸ್ಪೆಸಿಫಿಕ್ ರಿಸ್ಕ್ ಆರ್ ಡೈವರ್ಸಿಫೈಯಬಲ್ ರಿಸ್ಕ್ ಅಂತ ಹೇಳ್ತೀವಿ ಅದನ್ನು. ನೆಕ್ಸ್ಟ್, ಟೈಪ್ಸ್ ಆಫ್ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಸಿಸ್ಟಮ್ಯಾಟಿಕ್ ಅಲ್ಲ, ಅದು ಅನ್ಸಿಸ್ಟಮ್ಯಾಟಿಕ್. ಸೊ ಫಸ್ಟ್ ಒನ್ ಬಿಸ್ನೆಸ್ ರಿಸ್ಕ್, ಸೆಕೆಂಡ್ ಈಸ್ ಫೈನಾನ್ಷಿಯಲ್ ರಿಸ್ಕ್ ಅಂತ. ಕಮ್ ಬ್ಯಾಕ್ ಟು ಬಿಸ್ನೆಸ್ ರಿಸ್ಕ್. ಬಿಸ್ನೆಸ್ ರಿಸ್ಕ್ ಇಸ್ ದಟ್ ಪೋರ್ಷನ್ ಆಫ್ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಕಾಸ್ ಬೈ ಆಪರೇಟಿಂಗ್ ಎನ್ವಿರಾನ್ಮೆಂಟ್ ಆಫ್ ದ ಬಿಸ್ನೆಸ್. ಬಿಸ್ನೆಸ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ ನಾನು ಹೇಳ್ತೇನೆ, ಅದನ್ನು ಎಕ್ಸಾಂಪಲ್ಸ್ ಕೊಟ್ಟಾಗ ಇದಾಗುತ್ತೆ. ಬಿಸ್ನೆಸ್ಸಸ್ ಅರೈಸಸ್ ಫ್ರಮ್ ದ ಇನ್ಎಬಿಲಿಟಿ ಆಫ್ ಎ ಫರ್ಮ್ ಟು ಮೇಂಟೈನ್ ಇಟ್ಸ್ ಕಾಂಪಿಟೇಟಿವ್ ಎಡ್ಜ್ ಆ್ಯಂಡ್ ಗ್ರೋತ್ ಆರ್ ಸ್ಟೆಬಿಲಿಟಿ ಆಫ್ ದ ಅರ್ನಿಂಗ್ಸ್. ಕಾಂಪಿಟೇಷನ್ನ ಮೀಟ್ ಮಾಡೋಕ್ಕಾಗ್ದಲ್ಲ, ಕಾಂಪಿಟೇಟರ್ನ ಬೀಟ್ ಮಾಡೋಕ್ಕಾಗ್ದಲ್ಲ ಆಗುವಂಥ ರಿಸ್ಕ್ ಅದು. ವೇರಿಯೇಷನ್ ದಟ್ ಅಕರ್ಸ್ ಇನ್ ದ ಆಪರೇಟಿಂಗ್ ಎನ್ವೈರ್ಮೆಂಟ್ ಈಸ್ ರಿಫ್ಲೆಕ್ಟೆಡ್ ಆನ್ ದ ಆಪರೇಟಿಂಗ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಡಿವಿಡೆಂಡ್ ಅಂತ. ಅದು ಎಷ್ಟರ ಮಟ್ಟಿಗೆ ಕಾಂಪಿಟೇಷನ್ ಎಫೆಕ್ಟ್ ಆಗಿರುತ್ತೆ ಅಂದರೆ ಆ ಡಿವಿಡೆಂಡ್ ಮತ್ತು ಆ ಇನ್ಕಮಲ್ಲೂ ಕೂಡ ಅದು ಏನು ಇನ್ಕಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕೂಡ ಡಿಕ್ರೀಸ್ ಆಗಿರುತ್ತೆ, ಪ್ರಾಫಿಟ್ ಡಿಕ್ರೀಸ್ ಆಗಿರುತ್ತೆ, ಡಿವಿಡೆಂಡ್ ಕೂಡ ಡಿಕ್ರೀಸ್ ಆಗಿರುತ್ತೆ. ಈಗ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ. ಇಂಟರ್ನಲ್ ಬಿಸ್ನೆಸ್ ರಿಸ್ಕ್, ಇದರಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂತಿದೆ. ಬಿಸ್ನೆಸ್ ರಿಸ್ಕ್ ಅಂದರೆ ಪರ್ಟಿಕ್ಯುಲರ್ ಬಿಸ್ನೆಸ್ ಇನ್ಕರಿಂಗ್ ಎ ಲಾಸ್, ಆಯಿತಾ. ಅದು ಬಿಕಾಸ್ ಆಫ್ ಆಪರೇಟಿಂಗ್ ಎನ್ವಿರಾನ್ಮೆಂಟ್ ಅಂತ. ಯಾವುದು ಆಪರೇಟಿಂಗ್ ಎನ್ವಿರಾನ್ಮೆಂಟ್ ಅಂತಲೇ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳ್ತೇನೆ. ನೆಕ್ಸ್ಟ್ ಕಮ್ ಬ್ಯಾಕ್ ಟು ಇಂಟರ್ನಲ್ ಬಿಸ್ನೆಸ್ ರಿಸ್ಕಲ್ಲಿ ಫ್ಲಕ್ಚುಯೇಷನ್ ಇನ್ ಸೇಲ್ಸ್ ಅಂತಿದೆ. ಫ್ಲಕ್ಚುಯೇಷನ್ ಇನ್ ಸೇಲ್ಸ್ ಅಂದರೆ ಈಗ ನೋಡಿ, ಸ್ಯಾಮ್ಸಂಗ್ ಯಾವಾಗ ಗ್ಯಾಲಕ್ಸಿ ಮೊಬೈಲ್ನ ಇಂಟ್ರೊಡ್ಯೂಸ್ ಮಾಡ್ತೋ 2007 ಮುಂಚೆ, ನೋಕಿಯಾ ಸೇಲ್ಸ್ ಕಡಿಮೆ ಆಗೋಗುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಫ್ಲಕ್ಚುಯೇಷನ್ ಇನ್ ಸೇಲ್ಸ್ ಅಂತ ಹೇಳ್ತೀವಿ. ಈಗ ಬೇರೆ ಫಾರಿನ್ ಕಂಪ್ನೀಸ್ ಯಾವುದೋ ಒಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದಾಗ ನಮ್ಮ ಪ್ರಾಡಕ್ಟ್ನ ಸೇಲ್ಸು ರೆಡ್ಯೂಸ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಪ್ರಾಫಿಟ್ ನೋಡಿ, ಸೇಲ್ಸ್ ಕಡಿಮೆ ಆದರೆ ಪ್ರಾಫಿಟ್ ಕಡಿಮೆ ಆಗುತ್ತೆ, ಪ್ರಾಫಿಟ್ ಕಡಿಮೆ ಆದರೆ ಡಿವಿಡೆಂಡ್ ಕಡಿಮೆ, ಡಿವಿಡೆಂಡ್ ಕಡಿಮೆ ಆದರೆ ರಿಟರ್ನ್ ಕಡಿಮೆ ಆದರೆ ಮಾರ್ಕೆಟ್ ರೇಟ್ ಫಾಲ್ ಆಗುತ್ತೆ. ಮಾರ್ಕೆಟ್ ರೇಟ್ ಅಂದರೆ ಮಾರ್ಕೆಟಲ್ಲಿ ಆ ಪರ್ಟಿಕ್ಯುಲರ್ ಕಂಪ್ನಿ ಈಕ್ವಿಟಿ ಶೇರ್ ವ್ಯಾಲ್ಯೂ ಏನಾಗುತ್ತೆ, ಬೀಳುತ್ತೆ, ರೆಡ್ಯೂಸ್ ಆಗುತ್ತೆ, ಆಯಿತಾ. ಸೊ ಅದನ್ನು ಅಂದರೆ ಫ್ಲಕ್ಚುಯೇಷನ್ ಇನ್ ಸೇಲ್ಸ್ ನಂಬರ್ ಆಫ್ ರೀಸನ್ಸಿಂದ ಆಗಿರ್ಬೋದು. ಟೆಕ್ನಾಲಜಿ ಅಪ್ಡೇಟ್ ಆಗಿರ್ಬೋದು, ಪ್ರಾಡಕ್ಟ್ ಅಪ್ಡೇಟ್ ಆಗ್ದಲೇ ಇರ್ಬೋದು, ಕಸ್ಟಮರ್ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಇರ್ದಲೇ ಇರ್ಬೋದು, ಅಥವಾ ಕಸ್ಟಮರ್ ಸ್ಟೇಟಸ್ ಚೇಂಜ್ ಆಗ್ಬೋದು, ಆಯಿತಾ. ಸೊ ಎಲ್ಲ ಕಾರಣದಿಂದನೂ ಸೇಲ್ಸು ಕಡಿಮೆ ಆದರೆ, ಫ್ಲಕ್ಚುಯೇಷನ್ ಇನ್ ಸೇಲ್ಸ್ ಡಿಕ್ರೀಸ್ ಆದರೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಂದ ಅಂತ ನಾನು ಹೇಳಿದ್ನಲ್ಲ, ದ ಪ್ರಾಡಕ್ಟ್ ಮೇ ಗೋ ಔಟ್ ಆಫ್ ಸ್ಟೈಲ್ ಅಂತ, ಬಿಕಮ್ ಅಬ್ಸಲೆಂಟ್ ಅಂತ. ಈಗ ಕಂಪ್ಯೂಟರ್ ಬಂದಮೇಲೆ ಟೈಪ್ ರೈಟರ್ ಹೋಯಿತು, ಕಾರು 2 ವೀಲರ್ಸ್ ಎಲ್ಲ ಬಂದಮೇಲೆ ಸೈಕಲ್ ಹೋಯಿತು. ಹಾಗೆ ಈ ಪ್ರಾಡಕ್ಟ್ ಡೆವಲಪ್ಮೆಂಟಿಂದ ಈಗ ಟಚ್ ಸ್ಕ್ರೀನ್ ಬಂದಮೇಲೆ ಏನು ಬೇಸಿಕ್ ಸೆಟ್ ಹೋಯಿತು. ಇದೇ ಇಲ್ಲ ಅಂತ ಹೇಳಲ್ಲ, ಡಿಮ್ಯಾಂಡ್ ಹೇಳಿದ್ದು, ಆಯಿತಾ. ಸೊ ಈ ಟೆಕ್ನಾಲಜಿ R&Dಯಿಂದ ಏನಾದರೂ ಪ್ರಾಡಕ್ಟು ಸೇಲ್ಸು ಕಡಿಮೆ ಆದರೆ, ಆಯಿತಾ, ಅದನ್ನು R&D ಪ್ರಾಡಕ್ಟ್ ಅಂತ ಹೇಳ್ತೀವಿ. ಪರ್ಸನಲ್ ಮ್ಯಾನೇಜ್ಮೆಂಟ್, ಎಂಪ್ಲಾಯೀಸ್ ಏನೋ ಸ್ಟ್ರೈಕ್ ಹೋದರೆ, ಈಗ ಒಂದೊಂದು ಕಂಪ್ನೀಸ್ ಏನಾಗುತ್ತೆ, ಸ್ಟ್ರೈಕ್ ಹೋಗಿ ಲಾಕೌಟ್ ಆಗಿ ಬಿಸ್ನೆಸ್ಸೇ ಲಾಸ್ ಆಗುತ್ತೆ, ಕ್ಯಾಪಿಟಲು ಲಾಸ್ ಆಗುತ್ತೆ, ಬಿಸ್ನೆಸ್ಸೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಅಂಥದ್ದು ಏನಾದರೂ ಆದರೆ ಪರ್ಸನಲ್ ಎಂಪ್ಲಾಯೀಸಿಂದ ಏನಾದರೂ ಸ್ಟ್ರೈಕ್, ಈಗ ಫಾರ್ ಎಕ್ಸಾಂಪಲ್ HMT, ಆಯಿತಾ, ಸ್ಟ್ರೈಕ್ ಆಯಿತು, ಲಾಕೌಟ್ ಆಯಿತು, ಪೇಮೆಂಟ್ ಆಗಲಿಲ್ಲ, ಪ್ರಾಡಕ್ಟ್ ಬೇರೆಯವ್ರಿಗೆ ಕಂಪ್ನಿ ಎಂಪ್ಲಾಯೀಸೇ ಬೇರೆಯವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಅಲ್ಲಿಂದ ಏನಾಯಿತು, ಎಲ್ಲ ಲಾಸ್ ಆಗ್ತಾ ಬಂತು. ಅಂದರೆ ಸ್ಟ್ರೈಕು, ಲಾಕೌಟು ಅಥವಾ ಎಂಪ್ಲಾಯೀಸ್ರಿಂದ ಏನಾದರೂ ರೀಸನ್ ಆಗಿ ಕಂಪ್ನಿ ಏನಾದರೂ ಪರ್ಫಾರ್ಮೆನ್ಸ್ ರೆಡ್ಯೂಸ್ ಆದರೆ, ಓಕೆ, ಅದನ್ನು ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಫಿಕ್ಸೆಡ್ ಕಾಸ್ಟ್ ಅಂತ ಹೇಳ್ತೀವಿ. ಅಂದ್ರೇನು,
ಹೈಯರ್ ಇನ್ ದ ಕಾಸ್ಟ್ ಕಾಂಪೊನೆಂಟ್ ಅಂತ. ಏನದು ರೆಸಿಷನ್ ಅಥವಾ ಡಿಮ್ಯಾಂಡ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ನಾವು ಪ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟು ಫಿಕ್ಸ್ಡ್ ಕಾಸ್ಟ್ ಏನಾಗುತ್ತೆ, ಈಗ 1,00,000 ಡಿವೈಡೆಡ್ ಬೈ 10 ಅಂತ ಆದಾಗ 10 ರೂಪೀಸ್ ಆಗುತ್ತೆ. ಎಷ್ಟಾಗುತ್ತೆ? 10 ರೂಪೀಸ್ ಆಗುತ್ತೆ. 1,00,000 ಡಿವೈಡೆಡ್ ಬೈ 20 ಆದಾಗ, ಅಂದರೆ ಪ್ರೊಡಕ್ಷನ್ ಜಾಸ್ತಿ ಆದಾಗ ಫಿಕ್ಸೆಡ್ ಕಾಸ್ಟು ರೆಡ್ಯೂಸ್ ಆಗುತ್ತೆ. ಪ್ರೊಡಕ್ಷನ್ ಕಡಿಮೆ ಆದಾಗ ಫಿಕ್ಸೆಡ್ ಕಾಸ್ಟು ಜಾಸ್ತಿ ಆಗುತ್ತೆ. ಫಿಕ್ಸೆಡ್ ಕಾಸ್ಟ್ ಜಾಸ್ತಿ ಆದರೆ ನಮಗೆ ನಾವು ಸೇಲ್ ಮಾಡೋ ಪ್ರಾಫಿಟ್ ಏನಾಗುತ್ತೆ, ಕಾಸ್ಟ್ ಜಾಸ್ತಿ ಆದಾಗ ಪ್ರಾಫಿಟ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಆಯಿತಾ? ಸೊ ಅದು ಸಿಂಗಲ್ ಪ್ರಾಡಕ್ಟ್ ಅಂತ. ಈಗ ಒಂದೇ ಒಂದು ಪ್ರಾಡಕ್ಟ್ ಅವ್ರ ಹತ್ರ ಬೇರೆ ಪ್ರಾಡಕ್ಟ್ ಆಫರ್ ಮಾಡಲ್ಲ. ಒಂದೇ ಸಿಂಗಲ್ ಪ್ರಾಡಕ್ಟ್. ಇವಾಗ ಫಾರ್ ಎಕ್ಸಾಂಪಲ್ ನೋಕಿಯಾ, ದೇ ಆರ್ ಓನ್ಲಿ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎ ಮೊಬೈಲ್. ಎನಿ ಅದರ್ ಪ್ರಾಡಕ್ಟ್ ದೇ ಆರ್ ಸೆಲ್ಲಿಂಗ್? ನೋ. ಈಗ ಸ್ಯಾಮ್ಸಂಗ್ ಈಗ ಸೋನಿ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್, ಸೋನಿ ಇಸ್ ದೇ ಆರ್ ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎ ಮೊಬೈಲ್? They are manufacturing other product also. But if the company depend on only on a one product, they are manufacturing only one product. If that product is not going to sell out, they are going to exit from the market ಅಂತ. ಇದು ಇಂಟರ್ನಲ್ ಫ್ಯಾಕ್ಟರ್ಸು. ಈಗ ಕಸ್ಟಮರ್ಸ್ ಚೇಂಜ್ ಸೇಲ್ಸ್ ಡಿಕ್ರೀಸ್ ಆಗೋದು, ಅಥವಾ R&D ಮ್ಯಾಚ್ ಆಗದಲ್ಲಿ ಇರೋದು, ಅಥವಾ ಇದು ಫಿಕ್ಸೆಡ್ ಕಾಸ್ಟ್ ಜಾಸ್ತಿ ಇರೋದು, ಅಥವಾ ಸಿಂಗಲ್ ಪ್ರಾಡಕ್ಟ್ ಒಂದೇ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಕಡಿಮೆ ಆದರೆ ಆಟೋಮೆಟಿಕಲಿ ಸೇಲ್ಸ್ ಕಡಿಮೆ ಆಗಿ ರಿಟರ್ನ್ ಕಡಿಮೆ ಆಗುತ್ತೆ. ಆಯಿತಾ? ಸೊ ಇದನ್ನೆಲ್ಲ ನಾವೇನಂತ ಹೇಳ್ತೀವಿ, ಇಂಟರ್ನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸ್ಟರ್ನಲ್ ಯಾವ್ಯಾವುದಿದೆ ಇದೆ ಅಂತ, ಸೋಷಿಯಲ್ ಆ್ಯಂಡ್ ರೆಗ್ಯುಲೇಟರಿ ಫ್ಯಾಕ್ಟರ್ಸ್ ಅಂತ. ಈಗ ರೆಗ್ಯುಲೇಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಆಯಿತಾ? ಈಗ ರೆಗ್ಯುಲೇಷನ್ಸ್ ಚೇಂಜ್ ಆದಾಗೆ, ಈಗ ಮೈನಿಂಗ್ ಬ್ಯಾನ್ ಆಗಿದ ತಕ್ಷಣ ಏನಾಗುತ್ತೆ, ಸೊ ಮೈನಿಂಗ್ ಮತ್ತು ಮೈನಿಂಗ್ ರಿಲೇಟೆಡ್ ಫ್ಯಾಕ್ಟರ್ಸ್ಗೆ ಎಫೆಕ್ಟ್ ಆಗುತ್ತೆ. ಅದರಿಂದಾಗಿ ಸೇಲ್ಸ್ ಕಡಿಮೆ ಆಗುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಸೋಷಿಯಲ್ ಆ್ಯಂಡ್ ರೆಗ್ಯುಲೇಟರಿ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಆಯಿತಾ? ದಟ್ಸ್ ಒನ್ ಥಿಂಗ್. ಇಂಪೋರ್ಟ್ ಅಥವಾ ಏನಾದರೂ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಂಪೋರ್ಟ್ ಜಾಸ್ತಿ ಮಾಡ್ಬೋದು, ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ಬೋದು, ಅಥವಾ ಈಗ SME ಎಂಟರ್ಪ್ರೈಸಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, ಒಂದು ಕಡೆ ಜಾಸ್ತಿ ಆಗುತ್ತೆ, ಇನ್ನೊಂದು ಕಡೆ ರಿಡ್ಯೂಸ್ ಆಗುತ್ತೆ. ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೀವಿ, ಸೋಷಿಯಲ್ ಆ್ಯಂಡ್ ರೆಗ್ಯುಲೇಟರಿ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಗೌರ್ಮೆಂಟ್ ಟ್ಯಾರಿಫ್ ಪಾಲಿಸೀಸ್ ಏನಿದೆ, ಅಥವಾ ಏನೆಲ್ಲ ಅವ್ರ ಪಾಲಿಸೀಸ್ ಏನಿದೆ, ಆ ಪಾಲಿಸಿಯಿಂದ ಎಫೆಕ್ಟ್ ಆಗಿ ಪರ್ಫಾರ್ಮೆನ್ಸ್ ಆಫ್ ದ ಕಂಪನಿ ರೆಡ್ಯೂಸಸ್ ಅಂತ, ಪ್ರಾಫಿಟಬಿಲಿಟಿ ಆಫ್ ದ ರೆಡ್ಯೂಸಸ್ ಆಗೋದು. ಅದನ್ನು ನೆಕ್ಸ್ಟ್ ಪೊಲಿಟಿಕಲ್ ರಿಸ್ಕ್ ಅಂತ. ಪೊಲಿಟಿಕಲ್ ರಿಸ್ಕ್ ಅಂತಂದರೆ ಗೌರ್ಮೆಂಟ್ ಪಾಲಿಸೀಸ್ ಅಂತ. ಇಟ್ ವಿಲ್ ಬಿ ಕೀಪ್ ಆನ್ ಚೇಂಜಿಂಗ್ ಇದ್ದಾಗ. ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೀವಿ, ಅದು ರೆಗ್ಯುಲೇಷನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಆಗೋದ್ರಿಂದ, ಇದು ಪೊಲಿಟಿಕಲ್ ಪಾರ್ಟಿ ಚೇಂಜ್ ಆಗೋದ್ರಿಂದ. ಈಗ ಗೌರ್ಮೆಂಟ್ ಕಾಂಗ್ರೆಸ್ಸಿಂದ BJಪಿಯಿಂದ ಕಾಂಗ್ರೆಸ್ ಬಂದಾಗ ಏನೇನೆಲ್ಲ ಫಾರ್ಮುಲಾ ಮೇಡ್ ಇನ್ ಇದೆಯಾ ಅಂತ ಹೇಳ್ತಾರೆ, ಯಾವ್ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಆದ್ದರಿಂದ ಕಂಪ್ನಿ ಎಫೆಕ್ಟ್ ಆಗೋದು. ಆಯಿತಾ? ಸೊ ಅದನ್ನು ನಾವೇನಂತ ಹೇಳ್ತೀವಿ, ಪೊಲಿಟಿಕಲ್ ರಿಸ್ಕ್ ಅಂತ ಹೇಳ್ತೀವಿ. ಬಿಸ್ನೆಸ್ ಸೈಕಲ್, ಈಗ ಬಿಸ್ನೆಸ್ ಫ್ಲಕ್ಚುಯೇಷನ್ಸ್ ಆಗೋದು. ಸೈಕಲ್ ಅಂತಂದರೆ ಈಗ ನಾವು ಪ್ರಾಡಕ್ಟ್ ಲೈಫ್ ಸೈಕಲ್ ಸ್ಟಡಿ ಮಾಡಿ, ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ, ಡಿಕ್ಲೈನ್ ಅಂತ ಹೇಳ್ತೀವಲ್ಲ, 4 ಸ್ಟೇಜಸ್. ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ, ಡಿಕ್ಲೈನ್ ಸ್ಟೇಜ್. ಆಯಿತಾ? ಸೊ ಬಿಸ್ನೆಸ್ ಸೈಕಲ್ ಏನಾದರೂ ಫ್ಲಕ್ಚುಯೇಷನ್ಸ್ ಆದರೆ, ಬಿಸ್ನೆಸ್ಸಲ್ಲಿ ಯಾವ ಸ್ಟೇಜಲ್ಲಿದೆ, ಗ್ರೋತ್ ಸ್ಟೇಜಲ್ಲಿದೆಯಾ, ಮೆಚುರಿಟಿ ಸ್ಟೇಜಲ್ಲಿದೆಯಾ, ಅಥವಾ ಬಿಸ್ನೆಸ್ ಸೈಕಲೇ ಡಿಕ್ಲೈನ್ ಸ್ಟೇಜಿಗೆ ಬಂದರೆ. ಆಯಿತಾ? ಸೊ ಅದರಿಂದ ಬಿಸ್ನೆಸ್ ಸೈಕಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗೋದ್ರಿಂದ, ಅರ್ನಿಂಗ್ಸ್ ಏನಾದರೂ ಇದಾಗೋದ್ರಿಂದ, ರೆಸಿಷನ್ ಆದರೆ ಎಕಾನಮಿಲಿ ಔಟ್ ಆಫ್ ಏನಾಗುತ್ತೆ, ಆಟೋಮೆಟಿಕಲಿ ಪ್ರಾಫಿಟ್ ಕಡಿಮೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಟೈಮಲ್ಲಿ ಯಾರಾದರೂ ಕಾರ್ ಪರ್ಚೇಸ್ ಮಾಡ್ತಿದ್ದಾರಾ? ಇಲ್ಲ. ಏನಾದರೂ ಎಕ್ಸೆಪ್ಟ್ ಪ್ರಾವಿಷನ್ಸ್ ಬಿಟ್ಟು, ರೆಗ್ಯುಲರ್ ಪ್ರಾವಿಷನ್ಸ್ ಬಿಟ್ಟು ಇನ್ನು ಜಾಸ್ತಿ ಪರ್ಚೇಸ್ ಇಲ್ಲ, ಆಟೋಮೆಟಿಕಲಿ ಅದು ಎಫೆಕ್ಟ್ ಆಗುತ್ತೆ. ಆಯಿತಾ? ಸೊ ಇಲ್ಲಿ ಬಿಸ್ನೆಸ್ ಸೈಕಲ್ ಅಂತಂದರೆ ದ ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ ಸ್ಟೇಜ್ ಯಾವ ಸ್ಟೇಜಲ್ಲಿದೆ, ಅಥವಾ ರೆಸಿಷನಿಂದ ಎಕಾನಮಿ, ಈ ಎಲ್ಲ ರೀಸನಿಂದ ಏನಾದರೂ ಕಂಪ್ನಿ ಪರ್ಫಾರ್ಮೆನ್ಸು ಕಡಿಮೆ ಆದರೆ, ಕಂಪ್ನಿ ಸೇಲ್ಸ್ ಏನಾದರೂ ಕಡಿಮೆ ಆದರೆ, ಅದರಿಂದ ಏನಾದರೂ ರಿಟರ್ನ್ ಕಡಿಮೆ ಆದರೆ, ಅದನ್ನು ನಾವೇನಂತ ಹೇಳ್ತೀವಿ, ಬಿಸ್ನೆಸ್ ಸೈಕಲ್ ಅಂತ ಹೇಳ್ತೀವಿ. ಅಂದರೆ ಈಗ ಒನ್ ಟೈಮಲ್ಲಿ ಈಗ ಎಕಾನಮಿ ರೆಸಿಷನ್ ಆಗಿದ ತಕ್ಷಣ ನಾವೇನು ಮಾಡ್ತೀವಿ, ಈಗ ಎಕಾನಮಿ ಡೌನ್ ಆಗಿದೆ, ಈಗ ಯಾರೂ ಆಟೋಮೊಬೈಲ್ ಪರ್ಚೇಸ್ ಮಾಡಲ್ಲ, ಯಾರೂ ದೇ ಆರ್ ನಾಟ್ ಗೋಯಿಂಗ್ ಟು ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಈ COVID-19 ಟ್ರಾನ್ಸ್ಪೋರ್ಟೇಷನ್ ಹೋಗಲ್ಲ ಅಂತಂದರೆ ಯಾರೂ ಟೂರಿಸ್ಟ್ ಪ್ಲೇಸ್ ವಿಸಿಟ್ ಮಾಡಲ್ಲ, ಟ್ರಾವೆಲ್ ಮಾಡಲ್ಲ. ಆಮೇಲಿಂದ ಯಾರೂ ಹೊರಗಡೆ ಫುಡ್ ತೊಗೊಳಲ್ಲ. ಹೋಟೆಲ್ ಫಾರ್ ಎಕ್ಸಾಂಪಲ್, ಈಗ ಹೋಟ್ಲಿಗೆ ಯಾರೂ ಹೋಗಿ ಫುಡ್ ಪಾರ್ಸಲ್ ತೊಗೊಳಲ್ಲ, ಹೋಟೆಲ್ಗೆ ಯಾರೂ ಹೋಗಲ್ಲ. ಅವ್ರ ಬಿಸ್ನೆಸ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಈಗ ಹೋಟೆಲ್ಸಲ್ಲಿ ಈಗ ಟೂರಿಸ್ಟ್ ಪ್ಲೇಸ್ ಹೋಗಲ್ಲ ಅಂತಂದರೆ ಹೋಟೆಲಿಗೆ ವಿಸಿಟ್ ಕೊಡಲ್ಲ. ಆಯಿತಾ? ಬಿಕಾಸ್ ಆಫ್ ದ ರೆಸಿಷನ್ ಇನ್ ದ ಎಕಾನಮಿ, ದಟ್ ವಿಲ್ ಅಫೆಕ್ಟ್ ದ ಬಿಸ್ನೆಸ್ ಸೈಕಲ್.
ಅಲ್ಲಿಂದ ಏನಾಗುತ್ತೆ, ಪರ್ಟಿಕ್ಯುಲರ್ ಸೆಕ್ಟರ್ದು ಪ್ರಾಫಿಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈಗ ಹೋಟೆಲ್ಗೆ ಹೋಗಲ್ಲ ಅಂತಂದರೆ ಹೋಟೆಲ್ ಇಂಡಸ್ಟ್ರಿ, ಟೂರಿಸಮ್ ಇಂಡಸ್ಟ್ರಿ ಏನಾಗುತ್ತೆ, ಲಾಸಲ್ಲಿರುತ್ತೆ. ಆಯಿತಾ? ಅದನ್ನು ನಾವೇನಂತ ಹೇಳ್ತೀವಿ, ಬಿಸ್ನೆಸ್ ಸೈಕಲ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಇದಿಷ್ಟು ಕೂಡ ನಮಗೆ ಯಾವುದು ಬಿಸ್ನೆಸ್ ರಿಸ್ಕಲ್ಲಿ ಬರುತ್ತೆ. ಈ ಎಲ್ಲ ಫ್ಯಾಕ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕಮ್ ಬ್ಯಾಕ್ ಟು ಲಾಸ್ಟ್ ಒನ್, ಫೈನಾನ್ಷಿಯಲ್ ರಿಸ್ಕ್ ಅಂತ. ಸೊ ಫೈನಾನ್ಷಿಯಲ್ ರಿಸ್ಕ್ ಅಂತಂದರೆ ಏನು ಅಂತ ನಾವು ಫೈನಾನ್ಷಿಯಲ್ ಲಿವರೇಜ್ ಓದಿದ್ದೀವಲ್ಲ, that will be related to this one. It refers to the variability of the income to the equity capital due to the debit capital. ಡಿಬೆಂಚರ್ ಯೂಸ್ ಮಾಡೋದ್ರಿಂದ ಈಕ್ವಿಟಿಗೆ ರಿಟರ್ನ್ ರೆಡ್ಯೂಸ್ ಆದರೆ ಅದನ್ನು ನಾವೇನಂತ ಹೇಳ್ತೀವಿ, ಫೈನಾನ್ಷಿಯಲ್ ರಿಸ್ಕ್ ಅಂತ ಹೇಳ್ತೀವಿ. ಇನ್ನೊಂದು ಸತಿ ಹೇಳ್ತೇನೆ. ಇಟ್ ರೆಫರ್ಸ್ ಟು ದ ವೇರಿಯಬಿಲಿಟಿ ಆಫ್ ದ ಇನ್ಕಮ್ ಟು ದ ಈಕ್ವಿಟಿ ಕ್ಯಾಪಿಟಲ್. ವೇರಿಯಬಿಲಿಟಿ ಆಫ್ ಇನ್ಕಮ್ ಟು ದ ಈಕ್ವಿಟಿ ಕ್ಯಾಪಿಟಲ್. ಈಕ್ವಿಟಿ ಕ್ಯಾಪಿಟಲ್ ವ್ಯಾಲ್ಯೂ ರೆಡ್ಯೂಸ್ ಆದರೆ ಯಾವುದರಿಂದ, ಯಾವ ರೀಸನಿಂದ, ಡ್ಯೂ ಟು ದ ಡೆಬಿಟ್ ಕ್ಯಾಪಿಟಲ್. ನಾವು ಲೋನ್ ತೊಗೊಂಡಿದ್ರಿಂದ ಅಥವಾ ಡಿಬೆಂಚರ್ ಇಶ್ಯೂ ಮಾಡಿದ್ರಿಂದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್, ಆರ್ ಮಾರ್ಕೆಟ್ ಇನ್ಕಮ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಅಂದರೆ ಅದನ್ನು ನಾವೇನಂತ ಹೇಳ್ತೀವಿ, ಫೈನಾನ್ಷಿಯಲ್ ರಿಸ್ಕ್ ಅಂತ ಹೇಳ್ತೀವಿ. ಹೇಗೆ ನೋಡೋಣ. ದ ಡೆಬಿಟ್ ಬೆಸ್ಟ್ ಎಕ್ಸಾಂಪಲ್ UB ಗ್ರೂಪ್ ಆಫ್ ಕಂಪ್ನಿ. ಡಿಬೆಂಚರ್ ಅಲ್ಲಿ ಲೋನ್ ಜಾಸ್ತಿ ಆಯಿತು, ಪೇ ಮಾಡೋಕ್ಕಾಗಲಿಲ್ಲ, ಈಕ್ವಿಟಿ ಶೇರ್ಸ್ ವ್ಯಾಲ್ಯೂ ಏನಾಗುತ್ತೆ, ಆಟೋಮೆಟಿಕಲಿ ಫಾಲ್ ಆಗುತ್ತೆ, ರಿಟರ್ನು ಆಟೋಮೆಟಿಕಲಿ ಫಾಲ್ ಆಗುತ್ತೆ. The debit financing increases the variability of return to the common stockholders and affect their expectation regarding the return ಅಂತ. ಅವ್ರು ಲೋನ್ ತೊಗೊಂಡಿದ್ದಾರೆ, ಕೊಡೋದಿಲ್ವಂತೆ ಆ ಕಂಪ್ನಿ ಶೇರ್ಸ್ ಏನು, ದೇ ಆರ್ ನಾಟ್ ಏಬಲ್ ಟು ಪೇ ದರ್ ಲೋನ್ಸ್ ಅಂದಿದ ತಕ್ಷಣ ಏನಾಗುತ್ತೆ, ಇಟ್ ವಿಲ್ ಅಫೆಕ್ಟ್ ದ ಮಾರ್ಕೆಟ್. ವಾಟ್ ದಿ ಡೂ, ಆಟೋಮೆಟಿಕಲಿ ದ ಪರ್ಟಿಕ್ಯುಲರ್ ಕಂಪ್ನಿ ಶೇರ್ಸ್ ಇಟ್ ವಿಲ್ ಬಿ ಫಾಲ್ ಡೌನ್ ಅಂತ. ಡೆಬಿಟ್ ಫೈನಾನ್ಸಿಂಗ್ ಎನೇಬಲ್ ದ ಕಾರ್ಪೊರೇಟ್ ಟು ಹ್ಯಾವ್ ಎ ಫಂಡ್ಸ್ ಅಟ್ ಎ ಲೋ ಕಾಸ್ಟ್. ಯಾವಾಗ್ಲೂ ಡಿಬೆಂಚರ್ ವಿಲ್ ಬಿ ಲೆಸ್ ಕಾಸ್ಟ್ಲಿ ದೆನ್ ಈಕ್ವಿಟಿ ಶೇರ್. ಈಕ್ವಿಟಿ ಶೇರ್ಗಿಂತ ಡಿಬೆಂಚರ್ ಲೆಸ್ ಏನೋ ಕಡಿಮೆನೇ, ರೇಟ್ ಕಡಿಮೆ, ಲೋ ಕಾಸ್ಟ್ ಅಂತ. ಈಗ ಈಕ್ವಿಟಿಗೆ ಕೊಡೋವಂಥ ಈಕ್ವಿಟಿಗೂ ಮತ್ತು ಡಿಬೆಂಚರ್ಸ್ಗೂ ತೊಗೊಂಡಾಗ ಈಕ್ವಿಟಿ ಕಾಸ್ಟ್ಗಿಂತ ಡಿಬೆಂಚರ್ ಕಾಸ್ಟು ಕಡಿಮೆ ಇರುತ್ತೆ. ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ಟು ದ ಶೇರ್ ಹೋಲ್ಡರ್ಸ್ ಯಾವಾಗಲೂ ಕಡಿಮೆ ಆಗುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಅಡ್ವಾಂಟೇಜ್ ತೊಗೊತೀವಿ, ಫೈನಾನ್ಷಿಯಲ್ ಲಿವರೇಜ್. ಓಕೆ, ನೆಕ್ಸ್ಟ್, ಆ್ಯಸ್ ಲಾಂಗ್ ಆಸ್ ದ ಅರ್ನಿಂಗ್ಸ್ ಆಫ್ ಎ ಕಂಪನಿ ಆರ್ ಹೈಯರ್ ದೆನ್ ದ ಕಾಸ್ಟ್ ಆಫ್ ಬಾರೋಡ್ ಫಂಡ್, ಶೇರ್ ಹೋಲ್ಡರ್ಸ್ ಅರ್ನಿಂಗ್ಸ್ ಆರ್ ಇನ್ಕ್ರೀಸ್ಡ್. ಆ್ಯಸ್ ಲಾಂಗ್ ಆ್ಯಸ್ ನೀವು ಎಲ್ಲಿವರೆಗೂ ಇಂಟ್ರೆಸ್ಟು ಮತ್ತು ಪ್ರಿನ್ಸಿಪಲ್ ಅಮೌಂಟ್ನ ಕಂಪನಿ ಪೇ ಮಾಡುತ್ತೋ ಅಲ್ಲಿವರೆಗೂ ಕೂಡ ಶೇರ್ ಹೋಲ್ಡರ್ಸ್ ಅರ್ನಿಂಗ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ವೆನ್ ಅರ್ನಿಂಗ್ಸ್ ಆರ್ ಲೋ ಇಟ್ ಮೇ ಲೀಡ್ ಟು ಬ್ಯಾಂಕ್ರಪ್ಟಸಿ. ಅಂದ್ರೇನು, ಯಾವಾಗ ನೀವು ಲೋನ್ ಕೊಡೋದಿಲ್ಲ ಬ್ಯಾಂಕ್ರಪ್ಟಸಿ ಆಗುತ್ತೆ. ಈಗ ಹೋಗಿ ಅವ್ರು ಅಲ್ಲಿ ಕೂತ್ಕೊಂಡು ಏನು ವಿಜಯ್ ಮಲ್ಯ ಹೋಗಿ ಅಲ್ಲಿ ಕೂತ್ಕೊಂಡಿದ್ದೀನಿ, ನೀರವ್ ಮೋದಿ ಅಲ್ಲಿ ಕೂತ್ಕೊಂಡಿದ್ದೀನಿ. ಸೊ ವಾಟ್ ವಿಲ್ ಹ್ಯಾಪನ್ ಟು ದಟ್ ಪರ್ಟಿಕ್ಯುಲರ್ ಕಂಪನಿ ಶೇರ್ಸ್, ಇಟ್ ವಿಲ್ ಫಾಲ್ ಡೌನ್. ಆಯಿತಾ? ಬಿಕಾಸ್ ಆಫ್ ಡಿಬೆಂಚರ್, ಬಿಕಾಸ್ ಆಫ್ ಲೋನ್ ವಾಟ್ ಹಿ ಹ್ಯಾಸ್ ಬೀನ್ ಗಾಟ್. ಲೋನ್ ತೊಗೊಂಡಿದ್ರಿಂದ, ಡಿಬೆಂಚರ್ ತೊಗೊಂಡಿದ್ರಿಂದನೇ ಈಕ್ವಿಟಿ ಶೇರ್ ವ್ಯಾಲ್ಯೂ ಏನಾದರೂ ರೆಡ್ಯೂಸ್ ಆದರೆ ಅದನ್ನು ನಾವೇನಂತ ಹೇಳ್ತೀವಿ, ಫೈನಾನ್ಷಿಯಲ್ ರಿಸ್ಕ್ ಅಂತ ಹೇಳ್ತೀವಿ. ಓಕೆ, ಇಟ್ ಮೇ ಲೀಡ್ ಟು ಬ್ಯಾಂಕ್ರಪ್ಟಸಿ ಆಲ್ಸೋ ಅಂತ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ರಿಸ್ಕ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.